ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮುಂದುವರಿದ ಭಾಗವಾಗಿ ಅಮ್ಮನವರ ಸೌಂದರ್ಯ ವರ್ಣನೆ, ಕೇಶರಾಶಿ, ಮುಖ ವರ್ಣನೆಯನ್ನ ಮಾಡಿದ್ಮೇಲೆ ಹಣೆಯನ್ನ ವರ್ಣನೆ ಮಾಡ್ತಕ್ಕಂತ ಕೆಲವೊಂದಷ್ಟು ವಿಚಾರವನ್ನ ಇವಾಗ ತಿಳ್ಕೊಂತ ಹೋಗೋಣ. ಹಣೆ ಲಲಾಟ ಅಂತ ಕರಿತೀವಿ. ಲಲಾಟ ಅಥವಾ ಹಣೆಯ ಸೌಂದರ್ಯವನ್ನ ಯಾವ ರೀತಿ ನಾವು ಕಾಣಬಹುದು? ಹಾಗಾದ್ರೆ ಅದನ್ನ ನೋಡಿ, ಈ ಲಲಾಟ ಪ್ರದೇಶನೇ ವಿಶೇಷ. ಶ್ಲೋಕ ನಂಬರ್ 46 ಹೇಳ್ತಾರೆ ಜಗನ್ಮಾತೆ, ಕನ್ನಡಿ ಒಂದು ಮಿರರ್ ಪಳಪಳ ಅಂತ ಹೊಳಿತಿರುತ್ತೆ, ಅದ್ರ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖ ಕಾಣಿಸುತ್ತೆ, ನಿಜ. ಅದ್ರಲ್ಲಿ ಏನ್ ವಿಶೇಷ ಅಂತ ನೋಡೋದಾದ್ರೆ, ದೇವಿ ಉಪಾಸಕರು, ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥವ್ರು ಅಮ್ಮನವರ ಮುಖವನ್ನ ನೋಡ್ಬೇಕಾದ್ರೆ ಆಕೆಯ ಕಣ್ಣನ್ನ ನೋಡೋಕ್ಕಿಂತ ಹೆಚ್ಚಾಗಿ ಆಕೆಯ ಹಣೆಯನ್ನ ನೋಡ್ತಾ ಇರ್ತಾರೆ. ಆಕೆಯ ಹಣೆಯನ್ನ ನೋಡ್ತಾ ಇರ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಗುರುಗಳೇ? ಉಪಾಸನ ಫಲಕ್ಕೋಸ್ಕರ. ಏನಂಗಂದ್ರೆ ಉಪಾಸನ ಫಲ? ಪೂಜೆ ಮಾಡ್ತೀವಲ್ವಾ, ನಿನಗೆ ಮಂತ್ರ ಸಿದ್ಧಿ ಹೇಳ್ಕೊಟ್ಟೆ. ಮಂತ್ರ ಸಿದ್ಧಿಯನ್ನ 1000 ಬಾರಿ ಜಪ ಮಾಡಿದ್ಮೇಲೆ ಅದರ ಒಂದು ಉಪಾಸನ ಫಲವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನನ್ಗ ಫಲ ಸಿಗ್ಲಪ್ಪ ಅಮ್ಮ, ನಂಗ ಫಲ, ನಾನು ಸಿದ್ಧಿ ಮಂತ್ರ ಹೇಳಿದೀನಿ, ಗುರುಪುಷ್ಯ ಯೋಗದಲ್ಲಿ ಹೇಳಿದೀನಿ, ಅದರ ಫಲವನ್ನ ನನಗ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆಗ ಈ ಲಲಾಟ ಪ್ರದೇಶ ಬಹಳ ಅತ್ಯಂತ ಇಂಪಾರ್ಟೆಂಟ್. ಬಿಕಾಸ್ ಆಜ್ಞಾ ಚಕ್ರ ಇರುವ ಪ್ರದೇಶ. ಆಜ್ಞಾ ಚಕ್ರ ಅಂದ್ರೆ ಪೂರ್ಣ ಚಂದ್ರ ಬಿಂಬ ದರ್ಶನ ಆಗ್ತಕ್ಕಂಥ ಪ್ರದೇಶ. ಫುಲ್ ಮೂನ್, ಹುಣ್ಣಿಮೆ ದಿವಸ ಚಂದ್ರ ಬರ್ತಾನಲ್ಲ, ಆ ರೀತಿ ಒಂದು ಕಾಂತಿ ಇರುತ್ತೆ ಆಜ್ಞಾ ಚಕ್ರದಲ್ಲಿ. ಆ ಆಜ್ಞಾ ಚಕ್ರದಲ್ಲಿ ಕಣ್ಣನ್ನ ಮುಚ್ಕೊಂಡು ಧ್ಯಾನವನ್ನ ಮಾಡಿ ಅದರಿಂದ ಬರ್ತಕ್ಕಂತ ಅಮೃತ ಧಾರೆಗಳನ್ನ ಉಪಾಸನ ಫಲದಲ್ಲಿ ನಾವು ತಗೊಂತಕ್ಕಂಥದ್ದು. ಇದು ನಾನು ಮೆಡಿಟೇಷನ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ, ಓಕೆನಾ? ಯಾವ ತರ ಉಪಾಸನ ಫಲವನ್ನ ಪಡಿಬೇಕು ಆಜ್ಞಾ ಚಕ್ರದಲ್ಲಿ ಅಂತ ನಾನು ಕ್ಲಾಸ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ. ಇಲ್ಲ ಅದನ್ನ ಹೇಳಕ್ಕಾಗಲ್ಲ, ತುಂಬಾ ಸಮಯ ಆಗತ್ತೆ. ನೋಡಿ, ಸಮುದ್ರ ಎಲ್ರಿಗೂ ಗೊತ್ತಾ? ಸಮುದ್ರ, ಓಷನ್ ಗೊತ್ತಾ? ಸಮುದ್ರದ ಹತ್ರ ನಿಂತ್ಕೊಂಡಿದ್ದೀರಾ ಯಾವತ್ತಾದ್ರೂ? ಆ ಸಮುದ್ರದ ಅಲೆಗಳ ಶಬ್ದವನ್ನ ಕೇಳಿದ್ದೀರಾ? ಆ ರೀತಿ ಇರುತ್ತೆ ಆಜ್ಞಾ ಚಕ್ರ. ಸಾಧನೆ ಕೊನೆ ಮೆಟ್ಲು ಆಜ್ಞಾ ಚಕ್ರಕ್ಕೆ ಹೋಗಿ ಆ ಸಮುದ್ರದ ಅಲೆಯಲ್ಲಿ ಈಜಿ ಮಧ್ಯದಲ್ಲಿರುವ ತಾಯಿನ ದರ್ಶನ ಮಾಡಿ ಬರೋದಿದೆಯಲ್ಲ, ಇದು ಸಾಧನೆಯ ಕೊನೆ ಹಾದಿ ಅಂತ ಕರೀತಾರೆ. ದ ಲಾಸ್ಟ್ ಸ್ಟೇಜ್ ಆಫ್ ದ ಸಾಧನ. ಬಟ್ ಇಟ್ಸ್ ನಾಟ್ ಈಸಿ. ಅಷ್ಟು ಸುಲಭ ಅಲ್ಲ. ನೀವು ಸಮುದ್ರದಲ್ಲಿ ಈಜೋದು ಅಂದ್ರೆ ತಮಾಷೆ ಮಾತಾ? ಏನ್ ಮಾಡ್ಬೇಕಂಗಾದ್ರೆ ನೋಡಿ, ನಾವು ಸಮುದ್ರದಲ್ಲಿ ಈಜಕ್ಕಂತೂ ಆಗಲ್ಲ, ಅಂದ್ರೆ ಅಷ್ಟು ಲೆವೆಲ್ಗೆ ನಾವು ಸಾಧನೆ ಮಾಡಕ್ಕಂತೂ ಆಗಲ್ಲ. ಆದ್ರೆ ಸಮುದ್ರ ದಡದಲ್ಲಿ ನಿಂತ ಹಾಗೆ ಅಮ್ಮನವರನ್ನ ಭಕ್ತಿ ಪೂರ್ವಕವಾಗಿ ಆರಾಧನೆ ಮಾಡ್ಬೋದಲ್ವಾ? ಹುಣ್ಣಿಮೆ ಚಂದ್ರ ದಿನ ಬರಲ್ಲ, ತಿಂಗಳಿಗೊಂದ್ಸಲ ಬರ್ತಾನಪ್ಪ. ಹಾಗೆ ನಮ್ಗೆ ಅಮೃತ ವರ್ಷ ಅಂತಕ್ಕಂಥದ್ದು ಪ್ರತಿನಿತ್ಯ ಪಡೆಯಕ್ಕಾಗಲ್ಲ, ಸುಖ ಅಂತಕ್ಕಂಥದ್ದು ಪ್ರತಿನಿತ್ಯ ಪಡೆಯಕ್ಕಾಗಲ್ಲ. ಹಾಗಾಗಿ ಶಂಕರ ಭಗವತ್ಪಾದರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ತಾಯಿಯ ಕಿರೀಟದ ಕೆಳಗಿನ ತಿರುವನ್ನ, ಆ ತಾಯಿಯ ಲಲಾಟದ ಮೇಲ್ಭಾಗದ ತಿರುವನ್ನ ಎರಡನ್ನೂ ಸೇರಿಸ್ಬಿಟ್ಟು ಊಹೆ ಮಾಡ್ಕೊಂಡು ತಾಯಿಯ ಲಲಾಟ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಪೂರ್ಣ ಚಂದ್ರ ಬಿಂಬವಾಗಿ ಕಾಣಿಸ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಮ್ಮನವರ ಹಣೆ ಯಾವ ರೀತಿ ಕಾಣಿಸ್ತಾ ಇದೆ? ಪೂರ್ಣ ಚಂದ್ರ ಬಿಂಬ, ಫುಲ್ ಮೂನ್ ತರ ಕಾಣಿಸ್ತಾ ಇದೆಯಂತೆ. ನೋಡಿ, ತಲೆ ಮೇಲೆ ಅಮ್ಮನವರ ಕಿರೀಟ ವರ್ಣನೆ ಮಾಡಿದ್ವಿ. ಕಿರೀಟ ಇಟ್ಕೋಬೇಕು ಅಂದ್ರೆ ಹಣೆಯ ತುದಿ ತನಕ ಬರುತ್ತೆ ಕಿರೀಟ. ಆ ಕಿರೀಟದ ಕೆಳಗಿನ ಪ್ರದೇಶನೇ ಲಲಾಟ ಅಥವಾ ಹಣೆ ಅಂತ ಕರಿತೀವಿ, ಫೋರ್ ಹೆಡ್. ಹಾಗಾದ್ರೆ ಅದು ಯಾವ ರೀತಿ ಕಾಣಿಸ್ತಾ ಇದೆ? ಪೂರ್ಣ ಚಂದ್ರನ ಬಿಂಬದಂತೆ ಕಾಣಿಸ್ತಾ ಇದೆ. ಎಲ್ರಿಗೂ ಕಾಣಿಸಲ್ಲ ಇದು, ಸಾಧಕರಿಗೆ ಹೃದಯಾಕಾಶದಲ್ಲಿ ಕಾಣಿಸುತ್ತೆ. ಯಾರು ಅಮ್ಮನ ನಿಜವಾಗ್ಲೂ ಪೂಜೆ ಮಾಡ್ತೀರಾ, ಯಾರು ಜಗನ್ಮಾತೆಯನ್ನ ನಿಜವಾಗ್ಲೂ ಆರಾಧನೆ ಮಾಡ್ತೀರಾ, ಅಂತಹವರಿಗೆ ಇದು ಕಾಣಿಸುತ್ತೆ, ಎಕ್ಸ್ಪೀರಿಯನ್ಸ್ ಆಗತ್ತೆ.
ಈಗ ಅಮ್ಮನವರ ಶಿರಸ್ಸಿನ ಮೇಲಿರ್ತಕ್ಕಂಥ ಕಿರೀಟದಲ್ಲಿ ನಾನು ಏನಂತ ಹೇಳಿದ್ದೆ ನೆನ್ಪಿದ್ಯಾ? ದ್ವಾದಶಾದಿತ್ಯರು ಮಣಿಗಳಾಗಿ ನಿಂತ್ಕೊಂಡಿದ್ದಾರೆ, ಪ್ರಕಾಶವನ್ನ ಕೊಡ್ತಾ ಇದ್ದಾರೆ, ಬಿಸಿ ಅನುಭವವನ್ನ ಕೊಡ್ತಾ ಇದ್ದಾರೆ. ಆ ಕಿರೀಟ ಆಯ್ತು, ಅಮ್ಮನವರ ತಲೆ ಇರ್ತಕ್ಕಂಥ ಬೈತಲೆ ಅದು ಸೀಮಂತ ರೇಖೆ ಅಂತ ಹೇಳಿದ್ದೆ, ಭಕ್ತರ ಪಾಪಗಳನ್ನ ಹೊಡೆದೋಡ್ಸ್ತಕ್ಕಂಥದ್ದು. ತಾಯಿಯ ಕೇಶಪಾಶ ಅಂತಕ್ಕಂಥದ್ದು ಯಾವುದು? ಬದುಕಲ್ಲಿ ಬರ್ತಕ್ಕಂಥ ಕಾರ್ಗತ್ತಲೆ ಅಂತ ಹೇಳಿದ್ದೆ ನಾನು. ದಂತ ಪಕ್ತಿ ಬಗ್ಗೆ ಹೇಳಿದ್ದೆ, ಹಲ್ಲುಗಳು ಯಾವ ರೀತಿ ಇದೆ ಅಂತ. ಈಗ ವದನಾರವಿಂದ, ಆ ತಾಯಿಯ ಲಲಾಟ ಮೇಲಿರ್ತಕ್ಕಂಥ ಕಿರೀಟದ ಕೆಳಗಡೆ ಹಣೆ ಮೇಲ್ ತನಕ ಬಂದು ಕೂತ್ಕೊಂಡಿದೆ. ಯಾವ ರೀತಿ ಕಾಣಿಸ್ತಾ ಇದೆ? ಪೌರ್ಣಮಿಯ ಪೂರ್ಣ ಚಂದ್ರ ಬಿಂಬವಾಗಿ ಕಾಣಿಸ್ತಾ ಇದೆ. ಆಹಾ, ಎಂತಹ ಸೌಂದರ್ಯ ಲಹರಿ! ಸೌಂದರ್ಯ ಲಹರಿ ಅಂದ್ರೆ ಅಮ್ಮ, ಎಂತಹ ಸೌಂದರ್ಯ ಲಹರಿ! ಎಂತಹ ದರ್ಶನ ಭಾಗ್ಯ ಅದು, ಎಂತಹ ಸಾಕ್ಷಾತ್ಕಾರ ಅದು. ಆಚಾರ್ಯರು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ನಮ್ಗೆ ಗುರು ಯಾರು? ಎಲ್ ಸಿಗ್ತಾರೆ ಅವರು? ಎಲ್ರು ಹೇಳ್ತಾರೆ, ನೋಡಪ್ಪ, ಗುರುವಿನ ಸಾಹಿತ್ಯವನ್ನ ಪಡ್ಕೊ ಮೊದ್ಲು. ನೀನು ಸರಿಯಾದ ಗುರುವನ್ನ ಜೀವನದಲ್ಲಿ ನೀನ್ ನಿರ್ಧಾರ ಮಾಡ್ಕೋ. ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ದ ಗುರು ಇಫ್ ಯು ವಾಂಟ್ ಟು ರೀಚ್ ದ ಡೆಸ್ಟಿನೇಷನ್. ನೀವು ನಿಮ್ಮ ಗುರಿಯನ್ನು ತಲುಪಬೇಕು ಅಂದ್ರೆ ಮೊದಲು ಗುರುವನ್ನ ಆಯ್ಕೆ ಮಾಡ್ಕೋಬೇಕು, ಗುರುಗಳ ಮಾರ್ಗದರ್ಶನವನ್ನ ಪಡಿಬೇಕು ಅಂತ ಹೇಳ್ತಾ ಇರ್ತಾರೆ ಪ್ರವಚನದಲ್ಲಿ. ಪ್ರಶ್ನೆ, ಯಾರು ಗುರು? ನಿಜವಾದ ಗುರುಗಳು ಯಾರು? ಅವ್ರು ಎಲ್ಲಿ ಸಿಗ್ತಾರೆ? ಅದಕ್ಕೆ ಅಲ್ಲಿರೋ ಗುರುಗಳು ಹೇಳ್ತಾರೆ, ನೋಡಪ್ಪ, ಅನ್ವೇಷಣೆ ಮಾಡ್ಬೇಕು, ನೀನು ಹುಡುಕ್ಬೇಕು, ಸರ್ಚ್ ಮಾಡ್ಬೇಕು, ನೀನು ಹುಡುಕೋ. ವೃತ ಕಾಲಯಾಪನೆ ಮಾಡದೆ ನೀನು ಹುಡುಕ್ಬೇಕು. ಗುರುಗಳಿಗೆ ಗೊತ್ತಾಗ್ಲಿಲ್ಲ, ಗುರುಗಳಿಗೆ ಎಲ್ಲಿ ಅಂತ ಹುಡುಕ್ಲಿ ನಾನು? ಇಷ್ಟು ದೊಡ್ಡ ವಿಶಾಲವಾದ ಭೂಮಂಡಲದಲ್ಲಿ ಯಾವ ಪ್ರದೇಶ, ಯಾವ ದಿಕ್ಕು, ಯಾವ ಭಾಗದಲ್ಲಿ ಇದ್ದಾರೆ ಅಂತ ನಾನು ಹುಡುಕ್ಲಿ? ಅದಕ್ಕೆ ಗುರುಗಳು ನಗ್ತಾ ಹೇಳ್ತಾರೆ, ಈಶ್ವರಿಯರು ಪ್ರಸಾದಿಸ್ತಕ್ಕಂತ ಈ ದೇಶದಲ್ಲಿ ಪರಮ ಗುರುವಿಗೆ ಕೊರತೆ ಇಲ್ಲ. ನೀನು ನಿಜವಾದ ದಾರಿಯಲ್ಲಿ ಹೋಗು, ಅವರೇ ನಿನಗೆ ಗುರುವನ್ನ ತೋರಿಸ್ತಾರೆ ಅಂತ. ಹಾಗೆ ನಿಮ್ಮ ಬದುಕಲ್ಲಿ ಅಚಾನಕ್ಕಾಗೋ ಅಥವಾ ಕಾರಣೀಭೂತವಾಗೋ ಅದೆಷ್ಟೋ ಗುರುಗಳನ್ನ ನೀವು ಸಂದರ್ಶನವನ್ನ ಮಾಡಿರ್ಬೋದು, ಗುರುಗಳ ಸಾಯುಜ್ಯವನ್ನ ಪಡೆದಿರ್ಬೋದು. ಆ ಗುರುಗಳು ಅಂದಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಭಕ್ತಿ ಭಾವನೆ ಬರ್ಬೋದು. ಯಾಕೆ ಬೇಕು ಗುರು? ಸರಿಯಾದ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಗುರು ಬೇಕಾಗ್ತಾರೆ. ಗುರು ಸಿಕ್ಕದ್ಮೇಲೆ ಏನ್ ಮಾಡ್ಬೇಕು? ಗುರುಗಳು ಹೇಳಿದ್ದೆಲ್ಲ ಕೇಳ್ಬೇಕಾ? ಈಗ ನಾವು ದೇವಿ ಹಣೆ ಬಗ್ಗೆ ಮಾತಾಡ್ತಿದ್ವಿ. ಯಾಕೆ ಈ ವಿಚಾರ ಬಂತು ಅಂದ್ರೆ, ನೋಡಿ, ಇಲ್ಲಿ ಎರಡು ವಿಚಾರ. ಅಮ್ಮನವರ ಕಿರೀಟದಲ್ಲಿ ಚಂದ್ರಖಂಡ ಇದೆ. ಆ ಚಂದ್ರಖಂಡದಲ್ಲಿ ನೀವೇನಾದ್ರೂ ನಿಜವಾಗ್ಲೂ ಅಮ್ಮನವರನ್ನು ಸರಿಯಾಗಿ ಯಾರೆಲ್ಲ ಗಮನಿಸಿದ, ನಿಮ್ಮಲ್ಲಿ ಫೋಟೋ ಇದ್ರೆ ನೀವು ಫೋಟೋದಲ್ಲಿ ನೋಡಿ, ಅದು ಲಲಿತಾ ಪರಮೇಶ್ವರಿಗೆ ಸಂಬಂಧಪಟ್ಟಂತಹ ಫೋಟೋ ಆಗಿರ್ಬೋದು, ಅಥವಾ ರಾಜರಾಜೇಶ್ವರಿ ಫೋಟೋ ಆಗಿರ್ಬೋದು, ಅಥವಾ ಯಾವುದಾದ್ರೂ ವಿಗ್ರಹ ಇದ್ದಿದ್ದೆ ಆದ್ರೆ ಅರ್ಧ ಚಂದ್ರಖಂಡ ಇರುತ್ತೆ, ಪೂರ್ಣ ಚಂದ್ರಖಂಡ ಇರುತ್ತೆ, ಎರಡೂ ಇರುತ್ತೆ. ಅದನ್ನ ತಲೆ ಕೆಳಗಾಗಿ ಸೇರ್ಸಿರ್ತಾರೆ. ಇದನ್ನ ನೋಡಿದಾಗ ಒಂದು ಆಶ್ಚರ್ಯ, ಇದೇನು ದೇವರಿಗಿಲ್ಲ ಅರ್ಧ ಚಂದ್ರ ಇಕ್ಬೇಕು, ಇಲ್ಲ ಪೂರ್ಣ ಚಂದ್ರ ಇಕ್ಬೇಕು, ತಲೆ ಕೆಳಗಾಗಿ ಯಾಕೆ ಅರ್ಧ ಚಂದ್ರಗಳನ್ನ ಪೂರ್ಣ ಚಂದ್ರಗಳನ್ನ ಇಟ್ಟಿದ್ದಾರೆ ಅಂದ್ರೆ, ತಾಯಿಯ ಹಣೆ ಪೂರ್ಣಿಮಾ ಚಂದ್ರದಂತಿರುವ ಕಾರಣವಾಗಿ ಅದನ್ನ ಇಟ್ಟಿದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಅಂತ 5ನೇ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಅಂದ್ರೆ ಪ್ರಕಾಶಮಾನವಾದ ಹಣೆಯಿಂದ ಬೆಳಗ್ತಾ ಇದ್ದಾಳೆ ಜಗನ್ಮಾತೆ ಅಂತ. ಇದೇ ಅರ್ಥ ಅದು. ಅಷ್ಟಮಿ ಚಂದ್ರ ಅಂದ್ರೆ 8ನೇ ದಿನದ ಚಂದ್ರ, ಅಂದ್ರೆ ಅರ್ಧ ಚಂದ್ರ ಆಯ್ತಲ್ಲ. ಅರ್ಧ ಚಂದ್ರವನ್ನ ಅಮ್ಮ ಹಣೆ ಮೇಲೆ ಕಿರೀಟದ ಹತ್ರ ಇಟ್ಕೊಂಡಿದ್ದಾರೆ. ಇನ್ ಪೂರ್ತಿ ಚಂದ್ರ ಅವರ ಹಣೆ ಮೇಲೆನೆ ಇದೆ. ಹಾಗಾಗಿ ಅಮ್ಮನವರ ಹಣೆ ಪೂರ್ಣ ಚಂದ್ರದಂತೆ ಭಾಸ ಆಗ್ತಾ ಇದೆ ಅಂತ. ಅಷ್ಟ ದಿಗ್ದೇವತೆಗಳ ದಿವ್ಯ ಶಕ್ತಿ, ಶಿವನ 8 ದಿವ್ಯ ಶಕ್ತಿ ಅರ್ಧ ಚಂದ್ರದಲ್ಲಿ ಸೇರಿದ್ರೆ ಅದು ಅಷ್ಟಮಿ ಚಂದ್ರ ಆಗತ್ತೆ, ನೆನ್ಪಿರ್ಲಿ. ಓಕೆನಾ? ಯಾಕೆ ಅಷ್ಟಮಿ ಚಂದ್ರಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅಂದ್ರೆ, ಶಿವಂದು 8 ಶಕ್ತಿ ಸೇರ್ಬೇಕು, ಅಷ್ಟ ದಿಗ್ದೇವತೆಗಳ ಶಕ್ತಿ ಸೇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು
ವಿಶೇಷವಾದಂತಹ ಕಾಂತಿ ಹೊರಹೊಮ್ಮುತ್ತೆ. ಓಕೆನಾ? ಭವ್ಯ ಶರ್ವ ಈಶಾನ ಪಶುಪತಿ ಉಗ್ರ ರುದ್ರ ಭೀಮ ಮಹಾದೇವ ಅಂತಕ್ಕಂಥದ್ದು ಶಿವನ ದಿವ್ಯ ಶಕ್ತಿಗಳು, 8 ಶಕ್ತಿ. ಅದು ಆ 8 ಶಕ್ತಿ ಜೊತೆಗೆ ದೇವಿಯ 8 ಶಕ್ತಿ ಸೇರ್ಕೋಬೇಕು. ಆ 8 ಶಕ್ತಿ ಅಷ್ಟಮಿ ಚಂದ್ರನಲ್ಲಿರೋದ್ರಿಂದ ಅದನ್ನ ತಾಯಿ ಧರಿಸಿದ್ದಾರೆ. ಹಾಗಾಗಿ ತಾಯಿಯ ಮುಖ ಪೂರ್ಣ ಚಂದ್ರನಂತೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸಾಧನೆ ಕೊನೆ ಮೆಟ್ಲು ಅಂತ ಹೇಳ್ಬಿಟ್ನಪ್ಪ. ಆಜ್ಞಾಚಕ್ರದಲ್ಲಿ ಅಮ್ಮನವರನ್ನ ಅಮೃತ ವರ್ಷೆಯನ್ನ ಪಡಿತಕ್ಕಂಥದ್ದು ಅಂತ ಆದಿಶಂಕರಾಚಾರ್ಯರು ಹೇಳ್ಬಿಟ್ರು. ಹಾಗಾದ್ರೆ ತಾಯಿ ಹಣೆ ಕಿರೀಟದ ಕೆಳಗಿನ ಹಣೆಯ ಮೇಲ್ಭಾಗದ ತಿರುವನ್ನ ಅರ್ಧ ಎರಡು ಬೇರೆ ಬೇರೆ ಮಾಡಿ ನಾವು ನೋಡೋದಾದ್ರೆ ಅದು ಪೂರ್ಣ ಬಿಂಬಾಕೃತಿ ಆಗುತ್ತೆ. ಹೇಳ್ತೀನಿ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಹಾಫ್ ಸರ್ಕಲ್ ನ ಡ್ರಾ ಮಾಡ್ಬೇಕು. ಅಂದ್ರೆ ಅರ್ಧ ಚಂದ್ರನನ್ನ ಬರಿಬೇಕು. ಅರ್ಧ ಚಂದ್ರ ಬರತ್ರ ಮೇಲ್ಗಡೆ ಅರ್ಧ ಚಂದ್ರನ್ ಬರೀರಿ. ಕೆಳಗಡೆ ಅರ್ಧ ಚಂದ್ರ, ಮೇಲ್ಗಡೆ ಅರ್ಧ ಚಂದ್ರ ಎರಡು ಜಾಯಿನ್ ಮಾಡ್ಬಿಟ್ರೆ ಪೂರ್ಣ ಚಂದ್ರ ಆಗೋಯ್ತಲ್ಲ. ಈಗ ಅರ್ಥ ಆಯ್ತಾ ನಿಮ್ಗೆ? ಆ ಕಿರೀಟ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಅರ್ಧ ಚಂದ್ರ, ಕಿರೀಟದ ಒಳಗಡೆ ಮೇಲಿಟ್ಕೊಂಡಿರ್ತಕ್ಕಂಥ ಅರ್ಧ ಚಂದ್ರ, ಎರಡೂ ಅರ್ಧ ಚಂದ್ರಗಳನ್ನ ಸೇರ್ಸಿದ್ರೆ ಪೂರ್ಣ ಅರ್ಧ ಚಂದ್ರ ಆಯ್ತು. ಇದು ನಮಗ್ ಕಾಣಿಸ್ಬೇಕು ಹೃದಯಾಕಾಶದಲ್ಲಿ. ನಾನು ಲಲಿತಾ ಸಹಸ್ರನಾಮ ಪಾಠ ಮಾಡ್ಬೇಕಾದ್ರೆ ಹೇಳಿದೀನಿ, ತಿಥಿಗಳ ಬಗ್ಗೆ ಹೇಳಿದೀನಿ, ನಿತ್ಯ ತಿಥಿ ದೇವತೆಗಳ ಬಗ್ಗೆ ಹೇಳಿದೀನಿ, ಸಾಕಷ್ಟು ವಿಚಾರವನ್ನ ಹೇಳಿದೀನಿ. ಯಾಕೆ ಅಷ್ಟಮಿ ಚಂದ್ರ ವಿಭ್ರಾಜ ಅಂತಕ್ಕಂಥ ಶ್ಲೋಕಕ್ಕೆ ಅಷ್ಟು ಇಂಪಾರ್ಟೆನ್ಸ್ ನ ಕೊಡ್ತೀವಿ ಅಂತ ಕೂಡ ನಾನು ಹೇಳಿದೀನಿ. ನಿಮಗೆ ನೆನ್ಪಿರ್ಲಿ ಅಲ್ವಾ? ಆ ಕಡೆ 7 ತಿಥಿ, ಈ ಕಡೆ 7 ತಿಥಿ, ಎರಡನ್ನು 15ನ ಈಕ್ವಲ್ ಮಾಡಿ 7.5 7.5 ಆಯ್ತು. 15 ಡಿವೈಡ್ ಮಾಡಿದ್ರೆ 7 ತೆಗೆದ್ಬಿಟ್ಟು ಅರ್ಧ ಅಂದ್ರೆ 8ನೇ ದಿವಸ ಬಂತಲ್ಲಿಗೆ. 8ನೇ ದಿವಸ ಏನದು? ಅಷ್ಟಮಿ ಚಂದ್ರ ಅವತ್ತು. ಹಾಗಾಗಿ ಮಧ್ಯಭಾಗದಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತಾನೆ 8ನೇ ದಿವಸ ಚಂದ್ರ. ಅದು ಕೃಷ್ಣ ಪಕ್ಷನಾದ್ರೂ ಆಗಿರ್ಬೋದು, ಶುಕ್ಲ ಪಕ್ಷನಾದ್ರೂ ಆಗಿರ್ಬೋದು, ಸಮಭಾಗವಾಗಿರ್ತಾನೆ. ಹಾಗಾಗಿ ಒಂದೇ ವಿಧವಾದ ಕಲೆಯಲ್ಲಿರುವ ತಿಥಿ ಅಂದ್ರೆ ಅದು ಅಷ್ಟಮಿ ತಿಥಿ. ಅದನ್ನ ನಾವು ಅಷ್ಟಮ ಕಲೆ ಅಂತ ಕರಿತೀವಿ. ಅದ್ರಲ್ಲೂ ಶುಕ್ಲ ಪಕ್ಷದ ಅಷ್ಟಮಿ ತುಂಬಾ ಶುಭ. ಕೃಷ್ಣ ಪಕ್ಷದ ಅಷ್ಟಮಿಯನ್ನು ನಾವು ಅಷ್ಟು ಕನ್ಸಿಡರ್ ಮಾಡಲ್ಲ, ಅಷ್ಟು ಒಳ್ಳೇದಲ್ಲ ಅಂತೀವಿ. ಏನು ನಮ್ಮ ಇದ್ರ ಪ್ರಕಾರ, ಪಂಚಾಂಗದ ಪ್ರಕಾರ ಅಥವಾ ಜ್ಯೋತಿಷ್ಯದ ಪ್ರಕಾರ ಶುಕ್ಲ ಪಕ್ಷದ ಅಷ್ಟಮಿ ಒಳ್ಳೇದು, ಕೃಷ್ಣ ಪಕ್ಷದ ಅಷ್ಟಮಿ ಕೆಟ್ಟದಲ್ಲ, ಬಟ್ ಆದ್ರೂ ಅಷ್ಟೊಂದೇನಿಲ್ಲ ಅಂತ ಕರಿತೀವಿ. ಯಾಕೆ? ಶುಕ್ಲ ಪಕ್ಷದ ಅಷ್ಟಮಿ ಅಂದ್ರೇನು? ಹುಣ್ಣಿಮೆಯ ಪರ್ವಕಾಲ, ಹುಣ್ಣಿಮೆ ಬರ್ತಕ್ಕಂಥದ್ದು. 8ನೇ ದಿವಸ ಶುಕ್ಲ ಪಕ್ಷದ ಅಷ್ಟಮಿ ಅಂದ್ರೆ ಇನ್ನೊಂದು 7 ದಿವಸ ಆದ್ಮೇಲೆ ಏನಿರುತ್ತೆ? 6 ದಿವಸ ಆದ್ಮೇಲೆ ಹುಣ್ಣಿಮೆ ಬರುತ್ತೆ. ಹಂಗಾಗಿ ಈ ಕೃಷ್ಣ ಪಕ್ಷದ ಅಷ್ಟಮಿ ಆದ್ರೆ ಏನಾಯ್ತು? ಅಮಾವಾಸ್ಯೆ ಬರುತ್ತೆ. ಸೊ ಹಂಗಾಗಿ ನಮ್ಮ 15 ದಿವಸ ಪ್ಲಸ್ 15 ದಿವಸ, ತಿಂಗಳಲ್ಲಿ 30 ದಿವಸ, 31 ಗುರುಗಳ ಕ್ಯಾಲೆಂಡರ್, ಆ ಒಂದನ್ ಬಿಡಿ. ಅರ್ಥ ಆಗತ್ತಾ? ಈ 15 ಏನಿದೆ ಪಕ್ಷಗಳು, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಆ ತಿಥಿಗಳು ಏನಿದೆ, ಆ ತಿಥಿ ದೇವತೆಗಳು ಏನಿರ್ತಾರೆ, ಎಲ್ಲದರಲ್ಲೂ ವಿಶೇಷವಾದಂಥದ್ದು 8ನೆಯ ದಿವಸ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೈರುಂಡ, ವತ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕೆ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ ಅಂತಕ್ಕಂತ 15 ತಿಥಿ ದೇವತೆಗಳು. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಈ ದೇವಿ ಲಲಾಟ ಅಂತಕ್ಕಂಥ ಚಂದ್ರಖಂಡ ಅರ್ಧ ವಲಯಾಕಾರವಾಗಿರುತ್ತೆ. ಆ ಕಿರೀಟದಲ್ಲಿ ಕೆಳಗಡೆದ್ನ ಮೇಲ್ಗಡೆದ್ನ ಸೇರ್ಸಿದ್ರೆ ಪೂರ್ಣ ಚಂದ್ರನಾಗಿ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ಶ್ಲೋಕ ಅಮ್ಮನವರ ಹಣೆ ಯಾವ ರೀತಿ ಕಾಣಿಸ್ತಾ ಇದೆ? ಪೂರ್ಣ ಚಂದ್ರನ್ ತರ ಕಾಣಿಸ್ತಾ ಇದೆ. ನಿಮ್ ಉತ್ತರ ಏನಾಗಿರ್ಬೇಕು? ತಾಯಿಯ ಹಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಪೂರ್ಣ ಚಂದ್ರನಂತೆ ಇದೆ ಅಂತ ಹೇಳಬೇಕು. ಅದು ವಿಶೇಷ ಅಮ್ಮನವರದ್ದು. ಹೆಣ್ಮಕ್ಳೆಲ್ಲ ಯಾಕೆ ಕುಂಕುಮ ಇಟ್ಕೋಬೇಕು ಅಂದ್ರೆ, ಆ ಅಮ್ಮನವರ ಹಣೆ ಹೆಣ್ಮಕ್ಳು ಹಣೆ ಒಂದೇನಾ ಅಂತ ನಾವು ಕಂಪೇರ್ ಮಾಡಬಾರ್ದು. ಯಾವ ರೀತಿ ಅಲ್ಲಿ ಪೂರ್ಣ ಚಂದ್ರನ ದರ್ಶನ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ನೀವು ಹಣೆ ಮೇಲೆ ಕುಂಕುಮವನ್ನ ಧರಿಸೋದ್ರಿಂದ ಆ ಪೂರ್ಣ ಚಂದ್ರನ ಕಾಂತಿ ನಿಮ್ಮ ಮುಖದಲ್ಲಿ ಹೊರಹೊಮ್ಮಿ
ನಿಮ್ಗೆ ಚೈತನ್ಯವನ್ನ ನೀಡುತ್ತೆ ಅನ್ನೋದನ್ನ ಮರಿಬೇಡಿ. ನಾನು ಆಗ್ಲೇ ಹೇಳ್ದೆ, ಸಾಧಕರು ಅಮ್ಮನವರ ಹಣೆಯನ್ನ ನೋಡಕ್ಕೆ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಆ ಕೆಂಪು, ಆ ರಕ್ತ ವರ್ಣದ ಕುಂಕುಮವನ್ನ ಆಜ್ಞಾಚಕ್ರದ ಭ್ರೂಮಧ್ಯದಲ್ಲಿ ಧರಿಸಿದ್ದಾಗ ಅದರಿಂದ ಅದನ್ನ ನೋಡ್ತಾ 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 ನಮ್ಮ ಇಡೀ ಮನಸ್ಸು, ಇಡೀ ದೇಹ ರಕ್ತಮಯವಾಗಿ ನಾವು ಬೇರೆಯದೇ ಲೋಕಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಬೇರೆಯ ರೀತಿಯಾದಂತಹ ರೂಪವನ್ನ ಕಂಡು ಬರ್ತೇವೆ. ಅದು ಭಯ ಆಗುತ್ತೆ ಕೆಲವೊಂದ್ಸಲ. ಧೈರ್ಯ ಇರಬೇಕು ಅದನ್ನು ನೋಡಕ್. ಅದಕ್ಕೆ ಹೇಳ್ತಾರೆ ನೋಡಿ, ಧೈರ್ಯ ಇದ್ರೆ ಮಾತ್ರ ಸಾಧನೆ ಮಾಡಕ್ ಮುಂದೆ ಬನ್ನಿ. ಅದು ದೇವ್ರ ವಿಚಾರ ಆದ್ರೂ ಪರವಾಗಿಲ್ಲ, ಯಾವುದೇ ನಿತ್ಯ ಜೀವನದಲ್ಲಾದ್ರೂ ಪರವಾಗಿಲ್ಲ. ಯಾಕೆ ಧೈರ್ಯಂ ಸರ್ವತ್ರ ಸಾಧನ ಅಂತ ಕರೀತಾರೆ? ದೇವ್ರು ಅಂದ್ರೆ ಪ್ರೀತಿ ಇದೆ, ಭಕ್ತಿ ಇದೆ, ಭಯನೂ ಇದೆ. ದೇವ್ರನ್ನ ನೋಡೋ ಶಕ್ತಿ ಕೂಡ, ಆ ಚೈತನ್ಯ ಕೂಡ, ಧೈರ್ಯ ಕೂಡ ನಮ್ಮಲ್ಲಿ ಇರ್ಬೇಕಾಗತ್ತೆ. ಗುರುಗಳೇ ಕಣ್ಣು ಮುಚ್ಕೊಂಡಿದ್ದೆ, ಭಯ ಆಗೋಯ್ತು, ಕಣ್ಣು ಬಿಟ್ಬಿಟ್ಟೆ ಗುರುಗಳೇ. ತುಂಬಾ ಜನ ಹೇಳ್ತಾರೆ ನನ್ಗೆ ಮೆಡಿಟೇಷನ್ ಕ್ಲಾಸ್ ಮಾಡಿಸ್ಬೇಕಾದ್ರೆ. ನಾನ್ ಹೇಳೋದು ನೋಡಿ, ದೇವ್ರು ನೋಡೋದೇ ಉಂಟಂತೆ. ಆಸೆಯಿಂದ ಶಂಕರಾಚಾರ್ಯರು, ಬಾಲಶಂಕರಾಚಾರ್ಯರು ಹೋದಾಗ ಆಕೆ ಬಂದು ನೀನ್ ತಿಂದ್ಬಿಡ್ತೀನಿ ಎಂದಾಗ, ಅಮ್ಮ ಹುಟ್ಸಿರ ನೀನ್ ತಾಯಿ, ಈ ಜನ್ಮ ಕೊಟ್ರ ನೀನಮ್ಮ, ಇಲ್ಲಿರ್ತಕ್ಕಂಥ ಅಣುರೇಣು ತೃಣಕಾಷ್ಟ ನಿನ್ ಮಕ್ಕಳಮ್ಮ, ಅಳಿಯೋದು ನಿನ್ಗ್ ಹಕ್ಕಿದೆ, ಬದುಕ್ಸ್ಲಿಕ್ಕೂ ನಿಂಗ್ ಹಕ್ಕಿದೆ. ನೀನ್ ಈಗ್ಲೇ ನನ್ನನ್ನು ಅಳಿಸ್ಬೇಕು ಅನ್ನೋಂಗಿದ್ರೆ, ಅಳಿಸೋದು ಅಂದ್ರೆ ನೀನ್ ಮುಗಿಸ್ಬೇಕು ಅನ್ನಂಗಿದ್ರೆ, ನನ್ನ ಸ್ವಾಹ ಮಾಡಿ ನಿನಗ್ ನೈವೇದ್ಯ ಆಗ್ತೀನಿ ಅಂದ್ರೆ ಅದಕ್ಕಿಂತ ಮಹಾಭಾಗಿ ನೀನು ಸ್ವೀಕರಿಸ್ಬಿಡು ಅಂದ್ರು ಧೈರ್ಯವಾಗಿ. ಆ ಮನಸ್ಥಿತಿ ನಮ್ಮಲ್ಲಿ ಬರ್ಬೇಕು. ಭಯ ಯಾಕಾಗಬೇಕು? ಭಕ್ತಿ ಬರ್ಬೇಕು. ಕಣ್ಮುಚ್ಚಿ ನೀವು ನೋಡ್ಬೇಕಾದ್ರೆ ಆಜ್ಞಾಚಕ್ರದಲ್ಲಿ ರುಧಿರ ದೇವತೆಯಾಗಿ ತಾಯಿ ಮಹಾಕಾಳಿಯಾಗಿ ಭೈರವಿಯಾಗಿ ನಿಮ್ಗೆ ದರ್ಶನ ಕೊಡ್ತಾಳ, ಕಾಳಿಯಾಗಿ ದರ್ಶನ ಕೊಡ್ತಾಳ. ಹಬ್ಬ ಅಂದ್ರೆ ಏನ್ ಮಾಡ್ತಾರೆ? ಬೆವರು, ಹೃದಯ ಬಡಿತ ಹೆಚ್ಚಾಗೋದು, ಅಥವಾ ದೇಹ ಕಂಪನ ಆಗ್ತಕ್ಕಂಥ ಅನುಭವ ಆಗುತ್ತೆ. ಆಗ್ಲಿ ಪಡ್ಕೊಳ್ಳೋಣ, ಅದು ರೀತಿ ಒಂದು ಅನುಭವ. ಯಾರೋ ಹೇಳ್ತಿದ್ರು, ಗುರುಗಳೇ ನಾನು ಯಾವ್ದೋ ಒಂದು ಹೆಣ್ಣು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದೆ, ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಇಡೀ ದೇಹ ಒಮ್ಮೆ ಗಡಗಡ ಅಂತ ನಡುತ್ತು, ಕಣ್ಣಲ್ಲಿ ನೀರು ಬಂತು, ದೇಹ ಎಲ್ಲ ಬಿಸಿ ಬಿಸಿ ಆಯ್ತು. ಯಾಕಾಗ ಹಾಗಾಯ್ತೋ ಗೊತ್ತಿಲ್ಲ, ಏನ್ ರೀಸನ್ ನೋಡಿ. ಅದಕ್ಕೂ ರೀಸನ್ ಕೇಳ್ತಾರೆ. ಅಮ್ಮ ಅದಕ್ಕೇನ್ ರೀಸನ್ ಕೇಳ್ಬೇಕು? ನಿನ್ಗೊಂದು ಉತ್ತಮವಾದ ಅನುಭವ ಆಗಿದೆ, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಕ್ತಿ ನಿನ್ನ ದೇಹಕ್ಕೆ ಪ್ರಸಾರ ಆಗಿದೆ ಅಂದ್ರೆ ನಿನ್ ದೇಹದಲ್ಲಿ ಯಾವ್ದೋ ನೆಗೆಟಿವ್ ಎನರ್ಜಿ ಇರಬೇಕು, ನಿನ್ ದೇಹದಲ್ಲಿ ಯಾವ್ದೋ ಕೆಟ್ಟ ಶಕ್ತಿ ಇರಬೇಕು. ನೀನ್ ಯಾವಾಗ ಮುಖ್ಯ ಆಲಯವನ್ನ ಪ್ರವೇಶ ಮಾಡದೆ, ಆ ಆಲಯದ ಪ್ರಭಾವದಿಂದ, ಅಲ್ಲಿ ದೈವಿಕ ಬಲದಿಂದ ನಿನ್ನ ದೇಹ ಕಂಪನ ಆಯ್ತು, ನಿನ್ನ ದೇಹದಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿ ಹೋಯ್ತು. ಅರ್ಥ ಆಯ್ತಾ? ಈ ರೀತಿಯಾಗೂ ಆಗ್ಬೇಕು. ಕೆಲವೊಬ್ಬರ ಕಣ್ಣಲ್ಲಿ ನೀರು ಬರುತ್ತೆ ದೇವರ ಹತ್ರ ಹೋದಾಗ. ಯಾಕೆ? ಅದು ಅವರ ಆಂತರಿಕ ಭಾವ. ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಸಂತೋಷ ಆದಾಗ, ಯಾವುದೋ ಒಂದು ವಸ್ತುವನ್ನ ನೋಡಿ ಆನಂದ ಆದಾಗ ತನ್ನಿಚ್ಛೆಯಂತೆ ಬಾಹ್ಯ ಕಣ್ಣೀರು ಬರುತ್ತೆ ಅಲ್ವಾ? ಸೊ ಹಾಗಾಗಿ ಜೀವನದಲ್ಲಿ ನಡ್ತಕ್ಕಂಥ ಇಂಥ ವಿಚಾರಗಳ ಬಗ್ಗೆ ನೀವು ಭಯ ಬೇಡ, ನಿಮ್ಗೆ ಗೊಂದಲ ಬೇಡ, ಧೈರ್ಯ ಇರಲಿ ಜೀವನದಲ್ಲಿ. ಅಮ್ಮನವರ ಈ ವಿಶೇಷವಾದಂತಹ ಶ್ಲೋಕ ಬಂದ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗತ್ತೆ. ಯಾಕೆ ಅಂದ್ರೆ, ಕೇಳ್ತಾ ಇದ್ರು ಯಾರೋ ಪ್ರಾರಂಭದಲ್ಲಿ, ಸಂತಾನಕ್ಕೂ ಇದೆಯಾ? ಹೌದು, ಸಂತಾನಕ್ಕೂ ಕೂಡ ಇದೆ. ಎಷ್ಟೋ ಜನ ಹೊರಗಡೆ ದೇಶದಲ್ಲಿ ಇದ್ದೀರಾ, ನಿಮ್ ಇಮ್ಯಾಜಿನೇಷನ್ ಬಿಟ್ಬಿಡಿ. ಭಾರತದಲ್ಲಿ ಇದ್ರೆ ಮಾತ್ರ ದೇವ್ರ ಕಾಪಾಡ್ತಾನೆ, ಬೇರೆ ದೇಶದಲ್ಲಿ ಇದ್ರೆ ದೇವ್ರ ಕಾಪಾಡಲ್ಲ. ದೇಶದ ಏನು ಇಡೀ ಭೂಮಿಯ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ನೀವು ಸಲ್ತೀರಾ, ದೇವ್ರಿಗೆ ಸಲ್ತೀರಾ. ಸೊ ಹಾಗಾಗಿ ಸೀತಾದೇವಿ, ದಮಯಂತಿ, ಸಾವಿತ್ರಿ ಇವರೆಲ್ಲ ಭತೃ ಸಮಾಗಮ ಹೊಂದಿದವರು. ಹಂಗಾಗಿ ವ್ರತ ಪೂಜೆ ಮಾಡಿ ಮಕ್ಕಳನ್ನ ಪಡಿತಾರೆ ಎಷ್ಟೋ ಜನ. ಮಕ್ಕಳ ಭಾಗ್ಯ ಇಲ್ಲ ಅಂದ್ರೂ ಕೂಡ, ಸಂತಾನ ಭಾಗ್ಯ ಇಲ್ಲ ಅಂದ್ರೂ ಕೂಡ, ಡಾಕ್ಟರ್ ನಿಮಗ್ ಮಕ್ಕಳೇ ಆಗಲ್ಲ ಅಂದ್ರೂ ಕೂಡ ದೇವರನ್ನ ಹರಕೆ ಹೊತ್ತು ಮಕ್ಕಳು ಪಡ್ಕೊಂಡಿರ್ತಕ್ಕಂಥ ನೂರಾರು ನಿದರ್ಶನ ನಮ್ಮ ಮುಂದೆ ಇದೆ. ಹಂಗಾಗಿ ನೋಡಿ, ಎಲ್ಲ ಕೈ ಚೆಲ್ಲಿ ನಿಂತಾಗ ಕಡೆಗೆ ದೇವ್ರ ಮಾಡ್ಬೇಕಾ ಯಾವ್ದಾದ್ರು, ಅಥವಾ ದೇವ್ರಿಗೆ ಹರಕೆ ಹೊತ್ಬೇಕಾ ಅಂತ ಕೂಡ ನಾವು ಯೋಚನೆ ಮಾಡ್ತೀವಿ. ಅಂತವರಿಗೆ ಅಪಾರ ದಯೆಯಿಂದ ಸಂತಾನವಾಗೋ ಉದ್ದೇಶದಿಂದ ಪುಣ್ಯ ಸ್ತ್ರೀ ಗರ್ಭಧಾರಣೆಗೋಸ್ಕರ ಇಲ್ಲಿ ವಿಶೇಷವಾಗಿ ಈ ಶ್ಲೋಕವನ್ನ ಸಮರ್ಪಣೆಯನ್ನ ಮಾಡ್ತಾರೆ. ಗರ್ಭಧಾರಣೆಗೋಸ್ಕರ ಮಕ್ಕಳಾಗಬೇಕು ಅಂದಾಗ
ಈ 46ನೇ ಶ್ಲೋಕವನ್ನ ಜಪ ಮಾಡೋದ್ರಿಂದ 45 ದಿವಸ ಅಂತ ಹೇಳ್ತಾರೆ, ಆದ್ರೆ ಅದು ಒಂದು ಮಂಡಲ ಮಾಡಬೇಕು. ಸೊ ಅಟ್ಲೀಸ್ಟ್ ನೀವು 48 ದಿವಸ ಮಾಡಬೇಕು. ಅರ್ಥ ಆಗತ್ತಾ? 48 ದಿವಸ. ಹೆಣ್ಮಕ್ಳಿಗೊಂದು ಪ್ರಶ್ನೆ, ಗುರುಗಳೇ ಸ್ನಾನ ಮಾಡ್ಕೊಂಡಾಗ ಇದನ್ನ ಪಾರಾಯಣ ಮಾಡ್ಬೇಕಾ? ನೋಡಿ, ಈ ಶ್ಲೋಕ ಮಾತ್ರ ಪರ್ಟಿಕ್ಯುಲರ್ ಆಗಿ ಆ ಟೈಮಲ್ಲೂ ಮಾಡ್ಕೋಬೇಕು, ಎಲ್ಲ ಶ್ಲೋಕ ಅಲ್ಲ. 46ನೆಯ ಶ್ಲೋಕವನ್ನ 48 ದಿವಸ ನೀವು ಸ್ನಾನ ಮಾಡ್ಕೊಂಡ್ರು ಕೂಡ ಈ ಪಾರಾಯಣ ಮಾಡ್ಬೇಕು. ಯಾಕಂದ್ರೆ ಈ ಶ್ಲೋಕ ಯಾವುದು? ಮಕ್ಕಳಿಗೋಸ್ಕರ, ಮಕ್ಕಳ ಭಾಗ್ಯಕ್ಕೋಸ್ಕರ. ಆ ಟೈಮಲ್ಲೇ ಇದಿನ್ನು ಎನರ್ಜೆಟಿಕ್ ಆಗಿರುತ್ತೆ, ನಿಮ್ಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ 48 ದಿನಗಳ ಕಾಲ ಎಡಬಿಡದೆ ದಿನಕ್ಕೆ 1000 ಸಲ ಜಪ ಮಾಡೋದ್ರಿಂದ ಗರ್ಭಧಾರಣೆ ಆಗ್ತಕ್ಕಂತ ಸಾಕಷ್ಟು ಉತ್ತಮವಾದ ಉದಾಹರಣೆಗಳಿದೆ. ಗಂಡ ಹೆಂಡತಿ ಇಬ್ರು ಮಾಡ್ಬೇಕು ಆಕ್ಚುಲ್ ಆಗಿ, ಬಟ್ ಗಂಡಂದ್ರು ಮಾಡಲ್ಲ, ಅವ್ರಿಗಷ್ಟು ತಾಳ್ಮೆ ಇರಲ್ಲ. ಪರವಾಗಿಲ್ಲ, ಅವ್ರ ಪರವಾಗಿ ನಿಮ್ ಪರವಾಗಿ ನೀವು ಒಬ್ರೇ ಮಾಡಿ, 2000 ಅಲ್ಲ 1000ನೇ ಮಾಡಿ ಸಾಕು. ಮಾಡಿ ಅಮ್ಮನವರನ್ನ ನಿಷ್ಠೆಯಿಂದ ಪ್ರಾರ್ಥನೆಯನ್ನ ಮಾಡಿ. ನಾನು ಹೇಳ್ತಿರ್ತೀನಿ, ನಿಮ್ಗೆ ಏನ್ ನೈವೇದ್ಯ ಇಡಕ್ಕಾಗ್ಲಿಲ್ಲ ಅಂದ್ರು ಮಧುರವನ್ನ ಇಟ್ಟುಬಿಡಿ, ಜೇನುತುಪ್ಪವನ್ನ ಇಟ್ಟುಬಿಡಿ. ಜೇನುತುಪ್ಪವನ್ನ ನೈವೇದ್ಯವಾಗಿ ಇಟ್ಟುಬಿಟ್ಟು ಒಂದು ಕೆಂಪು ಹೂಗಳನ್ನ ತಂದು ಲಲಿತಾ ತ್ರಿಶತಿಯನ್ನ ಹೇಳ್ಕೊಂಡು ಅರ್ಚನೆ ಮಾಡಿ ಅಮ್ಮನವ್ರಿಗೆ. ಇದನ್ನ ಪಾರಾಯಣ ಮಾಡಿ, ಒಳ್ಳೇದಾಗತ್ತೆ ಅಂತಕ್ಕಂತ ವಿಚಾರವನ್ನ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮುಂದೆ 47ನೇ ಶ್ಲೋಕದಲ್ಲಿ ದೇವಿಯ ಹುಬ್ಬುಗಳನ್ನ ವರ್ಣಿಸ್ತಾರೆ. ನೋಡಿ, ಒಂದೊಂದೇ ಭಾಗ ನೋಡಿ. ದೇವರು ಒಂದಿದ ತಕ್ಷಣ, ಈಗ ನಿಮ್ ದೇವಿ ಎಂದಿದ ತಕ್ಷಣ ದೇವಿ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡ್ಬೇಕು. ಈಗ ನಿಮ್ಗೆ ಕಿರೀಟ ಆಯ್ತು, ಲಲಾಟ ಆಯ್ತು, ಕೂದ್ಲಾಯ್ತು, ಮುಖ ಆಯ್ತು. ಈಗ ಎಲ್ಲಿಗ್ ಬರ್ತಾ ಇದೀವಿ? ಮುಖದ ಒಳಗಡೆ ಇರ್ತಕ್ಕಂತ ಹುಬ್ಬುಗೆ ಬರ್ತಾ ಇದ್ದೀವಿ. ನಿಮ್ಗೆಲ್ಲ ಹುಬ್ಬಿದ್ಯಾ? ಒಂದ್ ಮಗು ಹುಟ್ಟುದ್ರೆ ಅದಕ್ಕಿನ್ನೂ ಹುಬ್ಬು ಬಂದಿರಲ್ಲ. ಕಾಡಿಗೆ ಇಲ್ಲಿ ಹುಬ್ಬನ್ನೆಲ್ಲ ಬರೀತೀವಿ ನಾವು. ಯಾಕೆ? ನೋಡಕ್ ಅಂದವಾಗಿ ಕಾಣಿಸ್ಲಿ ಮಗು ಅಂತ. ಹಾಗೆ ಇಲ್ಲಿ ಅಮ್ಮನವರ ಈ ಭ್ರುವೋಭುಗ್ನೆ ಅಂತಕ್ಕಂತ ಈ ವಿಶೇಷವಾದ ಶ್ಲೋಕದಲ್ಲಿ ಯಾವ ರೀತಿ ಈ ಭ್ರೂಯುಗ್ಮವನ್ನ ವರ್ಣಿಸಿದ್ದಾರೆ ನೋಡಿ. ಅರ್ಜುನನನ್ನ ಸವ್ಯಸಾಚಿ ಅಂತ ಕರಿತೀವಿ. ಯಾಕೆ? ಎಷ್ಟು ಜನ ಗೊತ್ತು ಯಾಕೆ ಅರ್ಜುನನ ಸವ್ಯಸಾಚಿ ಅಂತ ಕರಿತೀವಿ? ಯಾಕಂದ್ರೆ ಎಡಗೈಲು ಒಂದು ಬಾಣ ಪ್ರಯೋಗ ಮಾಡ್ತಿದ್ದ, ಬರೀ ಬಲಗೈ ಮಾತ್ರ ಅಲ್ಲ, ತನ್ನ ಎರಡೂ ಕೈಗಳಲ್ಲಿ ಬಾಣ ಪ್ರಯೋಗವನ್ನ ಮಾಡ್ತಕ್ಕಂತ ಕಲೆ ಅರ್ಜುನನಿಗೆ ಗೊತ್ತಿತ್ತು. ಮನ್ಮಥನನ್ನು ಕೂಡ ಸವ್ಯಸಾಚಿ ಅಂತ ಕರಿಬೋದಾ ಅಂತ ಒಂದು ಪ್ರಶ್ನೆ ಬಂದಾಗ ಹೇಳ್ತಾರೆ, ಹೌದು, ಮನ್ಮಥನನ್ನೂ ಕೂಡ ಕರಿಬಹುದು. ಯಾಕಂದ್ರೆ ಅವನಲ್ಲೂ ಸವ್ಯಸಾಚಿತ್ವ ಕಾಣಿಸ್ತಾ ಇದೆ, ಆ ಕಲೆ ಗೊತ್ತಿರ್ಬೋದು ಅವನಿಗೆ. ಯಾಕಂದ್ರೆ ಎಡಗೈಯಲ್ಲಿ ಬಿಲ್ಲನ್ನ ಹಿಡಿದು ಬಲಗೈಯಿಂದ ಬಾಣವನ್ನ ಬಿಡ್ತಕ್ಕಂಥದ್ದು ಸಂಪ್ರದಾಯ. ಅಂದ್ರೆ ಎಡಗೈಯಲ್ಲಿ ಬಿಲ್ಲನ್ನ ಹಿಡ್ಕೊಬೇಕು, ಬಲಗೈಯಲ್ಲಿ ಆ ಎದೆಯನ್ನ ಎಳೆದು ಬಾಣವನ್ನ ಸೇರಿಸಿ ಬಿಡಬೇಕು. ಆದ್ರೆ ಎರಡೂ ಕೈಯಲ್ಲೂ, ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲೂ ರೈಟ್ ಹ್ಯಾಂಡ್ ಅಲ್ಲೂ, ಬಲಗೈ ಎಡಗೈ ಎರಡಲ್ಲೂ ಕೂಡ ಬದಲಾವಣೆಯನ್ನ ಮಾಡಿ ಬಾಣ ಪ್ರಯೋಗ ಮಾಡ್ತಕ್ಕಂಥದ್ದು. ಆ ಕಲೆ ಗೊತ್ತಿದ್ರೆ ಅವರನ್ನ ಸವ್ಯಸಾಚಿ ಅಂತ ಕರಿತೀವಿ. ಗುರುಗಳೇ, ಯಾಕೀಗ ಅರ್ಜುನ ಮತ್ತು ಸವ್ಯಸಾಚಿ ಅಂತಕ್ಕಂಥ ಪದ ಬಂತು? ಅಮ್ಮನವರ ಈ ಹುಬ್ಬಿಗೂ ಇದಕ್ಕೂ ಏನ್ ಸಂಬಂಧ ಅಂತ ನೀವ್ ಕೇಳೋದಾದ್ರೆ, ಶಂಕರಾಚಾರ್ಯರು ಊಹಾ ಸೌಂದರ್ಯವನ್ನ ನಮಗೆ ಕೊಡ್ತಾರೆ. ಮುಳುಗೋಗ್ಬಿಡ್ಬೇಕು ನಾವು. ಭ್ರುಕುಟಿನ ದರ್ಶನ ಮಾಡ್ತಾರಂತೆ ಆ ರೀತಿಯಾಗಿ ಸವ್ಯಸಾಚಿಯ ರೂಪದಲ್ಲಿ. ಭವಾನಿ ಭುಜಂಗ ಪ್ರಯತ ಸ್ತೋತ್ರದಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ಲಲಾಟ ಹುಬ್ಬುಗಳು ಯಾವ ರೀತಿ ಇದೆ ಅಂತ ವರ್ಣನೆ ಕೊಡ್ತಾರೆ. ಸುನಾಸಾಪುಟಂ ಸುಂದರ ಭ್ರೂ ಲಲಾಟಂ ತವೋಷ್ಠಾಶ್ರಯಂ ದಾನದಕ್ಷಂ ಕಟಾಕ್ಷಂ ಲಲಾಟೋನ್ನ ಸದ್ಗಂಧ ಕಸ್ತೂರಿ ಭೂಷಂ ಸ್ಫುರಶ್ರೀ ಮುಖಾಂಭೋಜ ಮಿಡೇಹಂ ಅಂಬಾ ಅಂತ. ಅಂದ್ರೆ ನಿನ್ನ ನೀಳವಾದ ನಾಸಿಕ, ಸುಂದರವಾದ ಹುಬ್ಬು, ಲಲಾಟದ ಲಾವಣ್ಯ ದುತಿ ಭಕ್ತರಿಗೆ ವರದಾನ ಮಾಡ್ತಾ ಇರ್ತಕ್ಕಂಥ ಜೇನುತುಪ್ಪ ಸುರಿತಾ ಇರೋ ತರ. ಅಷ್ಟೇ ಅಲ್ಲ, ಕಸ್ತೂರಿ ಸುವಾಸನೆ ಪಸರಿಸುವ ತಿಲಕದ ತರ ಅಂತ ವರ್ಣನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅಮ್ಮನವರ ಹುಬ್ಬುಗಳು ವಿಶೇಷವಾಗಿ ಸನ್ನೆ ಮಾಡಕ್ಕೋಸ್ಕರ ಬಳಸ್ತಾಳೆ ತಾಯಿ. ಸನ್ನೆ ಮಾಡಕ್ಕೋಸ್ಕರ ಶಿವನಿಗೆ ಅಥವಾ ಬ್ರಹ್ಮದೇವನಿಗೆ ಏನಾದ್ರೂ ಪ್ರಶ್ನೆಯನ್ನ ಕೇಳಿದಾಗ ತನ್ನ ಬಾಯನ್ನ ಬಿಟ್ಟು ಮಾತನಾಡದೆ ಮಂದಸ್ವಿತವಾದ ಮುಖದಿಂದ ಹುಬ್ಬನ್ನ
ಆಯಿತು ಇಲ್ಲ ಅನ್ನುವ ರೀತಿಯಲ್ಲಿ ಮೇಲೆ ಕೆಳಕ್ಕೆ ಮಾಡ್ತಾಳಂತೆ ತಾಯಿ. ಇನ್ನೆಷ್ಟು ವಿಶೇಷವಾಗಿರ್ಬೇಕು. ಈಗ ನಾವು ಯಾರಾದ್ರೂ ಕರೆದ್ರೆ ಮಾತಾಡದೆ ಏನ್ ಮಾಡ್ತೀವಿ ಹೇಳಿ? ಆಕ್ಷನ್ ಮಾಡ್ತೀವಿ. ಏನು ಅಂತ ಈ ಕಣ್ಣಿನ ಉಬ್ಬನ ಮೇಲಕ್ಕೆ ಏರಿಸ್ತೀವಿ. ಅದರ ಅರ್ಥ ಹುಬ್ಬಿಂದ ಕೂಡ ಮಾತನ್ನಾಡಬಹುದು, ಉಬ್ಬಿಂದ ಕೂಡ ಭಾವನೆಯನ್ನ ಅರ್ಥ ಮಾಡ್ಕೋಬಹುದು. ಅಂತಹ ಉಬ್ಬುಗಳನ್ನ ಇಲ್ಲಿ ವಿಶೇಷವಾಗಿ ವರ್ಣಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನೋಡಿ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ನೀವು ಇದನ್ನು ಅದೆರಡನ್ನೂ ಕೂಡ ಒಟ್ಟಾಗಿ ಅರ್ಥ ಮಾಡ್ಕೊಂತ ಬರ್ಬೇಕು. ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಅಂತ. ಅಂದ್ರೆ ಸುಂದರವಾದ ಮುಖಕ್ಕೆ ಮಂಗಳವಾದ ಗೃಹದ ತೋರಣ ತರ ನೀನ್ ಹುಬ್ಬಿದ್ಯಮ್ಮ. ಒಂದ್ ಮನೆಗೊಂದ್ ಬಾಗ್ಲಿರುತ್ತೆ, ಬಾಗ್ಲಿಗೊಂದ್ ತೋರಣ ಬೇಕು. ತೋರಣ ಇದ್ದಾಗ ಮನೆಗ್ ಒಳಗಡೆ ಪಾದ ಇಡದ ತಕ್ಷಣ ಅದು ಎಷ್ಟು ಶುಭವಾಗಿದೆ ಅನ್ಸುತ್ತೆ. ಮುಖದಲ್ಲಿ ಉಬ್ಬೆ ಇಲ್ಲ ಅಂದಿದ್ರೆ ಮಾನವನ ಮುಖ ಯಾವ ರೀತಿ ಕಾಣಿಸ್ತಿತ್ತು ಊಹೆ ಮಾಡ್ಕೊಳ್ಳಿ. ಆ ಹುಬ್ಬುಗಳಿರೋದ್ರಿಂದನೇ ನಮ್ಮ ಮುಖಕ್ಕೆ ತೋರಣದಂತಿವೆ ಅಲ್ವಾ? ಎಷ್ಟು ಚೆನ್ನಾಗಿದೆ ತೋರಣಗಳವು. ಆ ತೋರಣ ಅಂದ್ರೆ ಸುಮ್ನೆ ಕೊಟ್ಬಿಟ್ಟಿದ್ದಾನ ದೇವರದನ್ನ. ಹುಬ್ಬು ಅಂದ್ರೆ ಯಾಕೆ ನಾನು ಆಗ್ಲೇ ಸವ್ಯಸಾಚಿ ಅರ್ಜುನ ಅಂದ್ರೆ ಎರಡು ಹುಬ್ಬುಗಳು ಕೂಡ ಬಾಣದಂತೆ. ಈಗ ಅರ್ಥ ಆಯ್ತಾ? ತಾಯಿ ಏಕಕಾಲಕ್ಕೆ ಎರಡೂ ಹುಬ್ಬುಗಳನ್ನ ಅದಲು ಬದಲು ಮಾಡಿ ಅಥವಾ ಎರಡೂ ಹುಬ್ಬುಗಳಿಂದ ವಿಧ ವಿಧವಾದ ಸನ್ನೆಯನ್ನ ಮಾಡ್ತಕ್ಕಂಥ ಕಲೆ ಗೊತ್ತಿರೋದ್ರಿಂದ ಇಲ್ಲಿ ತಾಯಿಯನ್ನ ಯಾಕೆ ನಾವು ಸವ್ಯಸಾಚಿ ಅಂತ ಕರಿಬಾರ್ದು? ಮನ್ಮಥನಿಗೆ ಆ ವರವನ್ನ ಯಾಕೆ ಅಮ್ಮನವರು ಕೊಟ್ಟಿರಬಾರ್ದು? ಹಾಗಾಗಿ ಮನ್ಮಥನನ್ನ ಸವ್ಯಸಾಚಿ ಅಂತ ಕರಿತಾ ಇದ್ದೀವಿ. ಅವನಿಗೆ ಎಲ್ಲಿ ಸಿಕ್ತಿ ವರ? ಅಮ್ಮನಿಂದ. ಹಾಗಾಗಿ ಪ್ರಾರಂಭದಲ್ಲಿ ನಾನು ಸವ್ಯಸಾಚಿಯ ಒಂದು ವಿಚಾರವನ್ನ ನಿಮ್ಗೆ ತಿಳಿಸಿದ್ದು, ಅಮ್ಮನವರ ಎರಡು ಹುಬ್ಬುಗಳು ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಇನ್ನು ವಿಚಾರವನ್ನ ನೀವು ತಿಳ್ಕೊಳ್ಳಿ. ಅಮ್ಮ ಕಾತ್ಯಾಯಿನಿ, ಭವಾನಿ, ಜಗನ್ಮಾತಾ, ಉಮಾ, ನಿನ್ನ ಕಣ್ಣುಗಳು ಚಲಿಸುತ್ತಿರುವ ದುಂಬಿಗಳ ಗುಂಪು ಅಂತ ಕರೀತಾರೆ. ಒಂದು ದುಂಬಿಗಳ ಗುಂಪು ಏಕಕಾಲದಲ್ಲಿ ಚಲಿಸಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ನಿನ್ ಕಣ್ಣು. ನಿನ್ ಕಣ್ಣಿನ ಮೇಲ್ಗಡೆ ಹುಬ್ಬುಗಳ ಆ ಪ್ರದೇಶ ಬಿಲ್ಲಿನ ಮಧ್ಯಪ್ರದೇಶದ ತರ. ಮನ್ಮಥ ತನ್ನ ಬಲಗೈಲಿ ಬಿಲ್ ಹಿಡ್ಕೊಂತಾನೆ, ನಿನ್ ಎರಡು ಹುಬ್ಬುಗಳ ಮಧ್ಯಪ್ರದೇಶ ಆತನ ಮುಂದೋಳು. ನೀನ್ ಕಣ್ಣನ್ನ ಮಿಡ್ಸಿದ್ರೆ ಬಾಣ ಬಿಟ್ಟಂಗೆ. ನೋಡಿ ಎಷ್ಟು ಚೆನ್ನಾಗಾಯ್ತು. ಕಣ್ಣು ಹುಬ್ಬು ಎರಡು ಬಾಣ, ಆ ಬಾಣದ ಮಧ್ಯಪ್ರದೇಶ, ಆ ರೆಪ್ಪೆ ಮತ್ತೆ ಹುಬ್ಬುಗಿರ್ತಕ್ಕಂಥ ಗ್ಯಾಪು, ಆ ಕಣ್ಣನ್ನ ಎಳೆದು ರೆಪ್ಪೆನ ಬಡಿದ್ರೆ ಬಾಣ ಬಿಟ್ಟಾಗೆ. ಅಂದ್ರೆ ಅಮ್ಮನವರ ಒಂದೇ ಒಂದು ಸನ್ನೆಯಿಂದ ಇಡೀ ಲೋಕಕ್ಕೆ ಶುಭ ಕೂಡ ಆಗಬಹುದು, ಅಶುಭ ಕೂಡ ಆಗ್ಬೋದು. ಆದ್ರೆ ತಾಯಿ ಸದಾಕಾಲ ಶುಭವನ್ನ ಕೋರ್ತಾ ಇರ್ತಾರೆ. ಹಾಗಾಗಿ ತಾಯಿಯ ಹಣೆ ಹುಬ್ಬು ಕೂಡ ಬಹಳ ಬಹಳ ವಿಶೇಷವಾಗಿದೆ. ಆ ಲಲಾಟ. ಇಂತಹ ಶ್ಲೋಕವನ್ನ ನೀವು ಏನಾದ್ರೂ ಪಾರಾಯಣವನ್ನ ಮಾಡಿದ್ರೆ ಆದ್ರೆ ಸರ್ವವಶ್ಯ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಇಂದ್ರಿಯ ನಿಗ್ರಹ ಕೂಡ ಆಗುತ್ತೆ, ಸರ್ವವಶ್ಯ. ಮುಖ್ಯವಾಗಿ ದೇವತಾವಶ್ಯ ಅಂತ ಕೂಡ ಇದೆ. ದೇವತಾವಶ್ಯ ಅಂದ್ರೆ ನಮ್ಮ ಚಿಂತೆಯನ್ನು ದೂರ ಮಾಡ್ತಕ್ಕಂಥ ದೇವತೆಗಳು ನಮ್ಗೆ ಶೀಘ್ರವಾಗಿ ವರವನ್ನ ಕೊಡ್ತಕ್ಕಂಥದ್ದು. ಅದು ಕೂಡ ಸಾಧ್ಯ ಆಗುತ್ತೆ. ಅಂದ್ರೆ ನೀವು ಕುಂಕುಮ ಆದ್ರೂ ತಗೋಬಹುದು, ವಿಭೂತಿ ಆದ್ರೂ ತಗೋಬಹುದು, ಗಂಧನಾದ್ರೂ ತಗೋಬಹುದು. ಯಾವ್ದನ್ನಾದ್ರೂ ತಗೊಂಡು ಈ ಮಂತ್ರವನ್ನ ಹೇಳ್ತಾ ಅಭಿಮಂತ್ರಿಸ್ಬೇಕು, ಕುಂಕುಮಾರ್ಚನೆ ಮಾಡ್ದಂಗೆ. ಆಯ್ತಾ? 25 ದಿವಸ ದಿನಕ್ಕೆ 7,000. ಇದನ್ನ ಯಾರು ಮಾಡಲ್ಲ ಬಿಡಿ. ದಿನಕ್ಕೆ 7,000 ಮಾಡ್ಬೇಕಾ ಅಂತಾರೆ. ದಿನಕ್ಕೆ 7,000 ಮಾಡಿ ಭಸ್ಮನೋ, ಚಂದನನೋ, ಗಂಧನೋ, ಕುಂಕುಮಕ್ಕೋ ಅದನ್ನ ಏನಾದ್ರೂ ಅಭಿಮಂತ್ರಿಸಿ ನೀವು ಮಾಡಿದ್ದೆ ಆದ್ರೆ, ಅರ್ಚನೆ ಮಾಡಿದ್ದೆ ಆದ್ರೆ ಅದನ್ನ ಸಕಲ ಜನ ವಶ ಆಗ್ತಾರೆ, ಇಂದ್ರಿಯ ನಿಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ? ಆದ್ರೆ ಅದ್ಯಾವುದು ಮಾಡ್ತೀವೋ ಬಿಡ್ತೀವೋ ನಮಗ್ ಬೇಡ. ವಿಶೇಷವಾಗಿ ನಮಗ್ ಬೇಕಾಗಿರೋದು ಏನೋ ಅಮ್ಮನವರ ಕೃಪೆ,
ಅಮ್ಮನವರ ಬಗ್ಗೆ ತಿಳ್ತಕ್ಕಂಥದ್ದು ಇದು ವಿಶೇಷವಾಗಿದೆ. ಬೀಜಾಕ್ಷರಿ ಮಂತ್ರ ಇದೆ ಪ್ರತಿಯೊಂದಕ್ಕೂ ಕೂಡ, ಆದ್ರೆ ಅದನ್ನ ಕೊನೆಯಲ್ಲಿ ಹೇಳ್ತೀನಿ, ಅಲ್ಲಿ ತನಕ ಹೇಳಲ್ಲ. ಮಾನಸಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನೀವು ಪಡಿ, ಖಂಡಿತ ಈ ಶ್ಲೋಕದಲ್ಲಿ ಯಶಸ್ಸನ್ನ ಗಳಿಸ್ತೀರಾ. ಮುಂದಿನ ಶ್ಲೋಕ 48ನೇ ಶ್ಲೋಕ ಬಂದು ಜಗನ್ಮಾತಿ ಈಗ ಕಣ್ಣುಗಳ ವರ್ಣನೆ. ಆಗ್ಲೇ ಸುಮ್ನೆ ಹುಬ್ಬನ್ನೇ ಹೇಳ್ಬೇಕಾದ್ರೆ ಕಣ್ಣಿನ ಬಗ್ಗೆ ಮಾತಾಡ್ಬಿಟ್ರು. ನಿಜವಾಗ್ಲೂ ಅಮ್ಮನವರ ಕಣ್ಣುಗಳು ಹೇಗಿದೆ, ಅದರ ವಿಶೇಷತೆ ಏನು ಅನ್ನೋದನ್ನ ನಾವು ನೋಡ್ಬೇಕಲ್ಲ. ತಾಯಿ ಕಣ್ಣನ್ನ ಒಂದು ಸಲ ನೀವೆಲ್ಲ ಯೋಚನೆ ಮಾಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥ ಶಕ್ತಿ ನಮ್ಗೆ ಕೊಟ್ಟಿದ್ದಾನ ಪರಮಾತ್ಮ? ಇಲ್ಲ. ಯಾಕೆ? ಅಮ್ಮನವರ ಬಲಗಣ್ಣು ಸೂರ್ಯಾತ್ಮಕ, ಅಮ್ಮನವರ ಎಡಗಣ್ಣು ಚಂದ್ರಾತ್ಮಕ. ಒಂದು ಹಗಲನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ ಇನ್ನೊಂದು ರಾತ್ರಿಯನ್ನ ಸೂಚಿಸ್ತಾ ಇದೆ. ಶಂಕರ ಭಗವತ್ಪಾದರು ಅದಕ್ಕೆ ಹೇಳ್ತಾರೆ ಸೋಮ ಸೂರ್ಯಾಗ್ನಿ ಲೋಚನೆ ಅಂತ ಹೇಳ್ತಾರೆ ಆಕೆಯನ್ನ. ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ನಿಮ್ಗೆ ಗೊತ್ತು ಅಗ್ನಿ. ಬಲಗಣ್ಣಲ್ಲಿ ಸೂರ್ಯನ ಅಗ್ನಿ ತತ್ವ, ಎಡಗಣ್ಣಲ್ಲಿ ಚಂದ್ರನ ಕಾಂತಿಯುತವಾದ ಜಲತತ್ವವನ್ನ ಹೊಂದಿದೆ. ಆದ್ರೆ ಅಗ್ನಿ ಅಂತ ಯಾಕಲ್ಲಿ ಸಂಬೋಧನೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಆಗ್ಲಿ, ಅಮ್ಮನವ್ರಿಗಿರೋದು ಎರಡೇ ಕಣ್ಣಲ್ಲ, 3 ಕಣ್ಣು. ಅಂದ್ರೆ ಲಲಾಟದಲ್ಲಿ ಇರ್ತಕ್ಕಂತ, ಭ್ರೂಮಧ್ಯದಲ್ಲಿ ಇರ್ತಕ್ಕಂತ 3ನೇ ನೇತ್ರ ಅಗ್ನಿ ತತ್ವವನ್ನ ಇಂಡಿಕೇಟ್ ಮಾಡುತ್ತೆ. ಮಾನವರಿಗೆ, ಪ್ರಾಣಿಕೋಟಿಗಳಿಗೆ, ಸರ್ವ ಪ್ರಪಂಚಕ್ಕೆ ಕಾಲ ಸಂಕೇತವಾಗಿ ತಾಯಿ 3 ಕಣ್ಣುಗಳನ್ನ ಹೊಂದಿದ್ದಾಳೆ. ಭೂತ, ಭವಿಷ್ಯ, ವರ್ತಮಾನ ಕಾಲಗಳು 3. ಅರ್ಥ ಆಗ್ತಾ ಇದೆಯಾ? ತಾಯಿಯ ಕಣ್ಣು ಯಾವುದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಗೊತ್ತಿರಬೇಕು. ತ್ರಿಮೂರ್ತಿಗಳು ಪಾಲನೆ ಮಾಡೋ ಉದ್ದೇಶದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು 3, ಮನುಷ್ಯನಲ್ಲಿ ಇರ್ತಕ್ಕಂಥ ತ್ರಿಗುಣಗಳು ಸತ್ವ ರಜಸ್ಸು ತಮಸ್ಸು 3, ಅದನ್ನ ಇಂಡಿಕೇಟ್ ಮಾಡುತ್ತೆ. 3 ಮುಖ್ಯವಾದ ನಾಡಿಗಳನ್ನ ಇಂಡಿಕೇಟ್ ಮಾಡುತ್ತೆ. ಇಡಾ ಪಿಂಗಳ ಸುಷುಮ್ನ. ತ್ರಿಕರಣ ಶುದ್ಧಿಯಾದಂತಹ ಕಾಯವಾಕ್ ಮನಸ್ಸನ್ನು ಇಂಡಿಕೇಟ್ ಮಾಡುತ್ತೆ. 3 ಋಣತ್ರಯಗಳನ್ನ ತಾಯಿ ಕಣ್ ತೋರಿಸುತ್ತೆ. ದೇವ ಪಿತೃ ಋಷಿ. 3 ಕರ್ಮಗಳು ನಮ್ಮನ್ನ ಇಂಡಿಕೇಟ್ ಮಾಡುತ್ತೆ. ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳು. 3 ತಾಪತ್ರಯ, 3 ರೀತಿಯಾಗಿ ನಾವು ಜರ್ಜರಿತವಾಗ್ತೀವಿ. ಅಂದ್ರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾಗಿ. ತ್ರಿವಿಧ ಕರ್ಮಗಳನ್ನ ಮಾಡ್ಬೇಕಾಗ್ತದೆ. ವಿಹಿತ, ನಿಯತ, ನಿಷಿದ್ಧ. 3 ರೀತಿಯಾದ ಜಪವನ್ನ ಇಂಡಿಕೇಟ್ ಮಾಡುತ್ತೆ. ವಾಚಿಕ ಜಪ, ಉಪಾಂಶ ಜಪ, ಮಾನಸಿಕ ಜಪ. ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ, ಸಾಕಷ್ಟು ಇದೆ. ಈ 3 ಕಣ್ಣುಗಳಲ್ಲಿ ಈ 3 ಲೋಕಗಳನ್ನು ಕೂಡ ನಾವು ನೋಡ್ತಕ್ಕಂಥದ್ದು. ನೋಡಿ, ತ್ರಯಂಬಕನ ಪತ್ನಿ ತ್ರಯಂಬಕ ದೇವಿ ಅಂತ ಕರಿಬಹುದು ನಾವು. ಅಂಬಕ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಕಣ್ಣು ಅಂತ ಅರ್ಥ. ತ್ರಯ ಅಂಬಕ, ಅಂಬಕ ಅಂದ್ರೆ ಕಣ್ಣು. ತ್ರಯ ಅಂದ್ರೆ 3ನೇ ಕಣ್ಣು ಉಳ್ಳವನ್ನ ನಾವು ತ್ರಯಂಬಕ ಅಂತ ತ್ರಯಂಬಕಂ ಯಜಾಮಹೇ ಶ್ಲೋಕ ಕೇಳಿದ್ದೀರಾ ಮೃತ್ಯುಂಜಯ? ಇಲ್ಲಿ ತಾಯಿಯನ್ನು ಕೂಡ ನಾವು ತ್ರಯಂಬಕಿ ಅಂತ ಕರಿತೀವಿ. ಯಾಕಂದ್ರೆ ಶಿವನನ್ನ ಹೊರತುಪಡಿಸಿ ಬೇರೆ ಯಾವುದೇ ದೇವತೆಗೆ 3ನೇ ಕಣ್ಣಿದೆ ಅಂದ್ರೆ ಅದು ಅಮ್ಮನವ್ರಿಗೆ, ಅದು ಜಗನ್ಮಾತೆಗೆ. ಅರ್ಧನಾರೀಶ್ವರ ತತ್ವದ ಆಧಾರವನ್ನ ನೀವು ನೋಡೋದಾದ್ರೆ 3ನೇ ಕಣ್ಣು ಇಬ್ರಿಗೂ ಕೂಡ ಇದೆ. ಶಿರದ ಮೇಲೆ ಚಂದ್ರರೇಖೆ ಶಿವ ಪಾರ್ವತಿಯರಿಬ್ರಿಗೂ ಕೂಡ ಇದೆ. ಜಟಾಜೂಟ ಇಬ್ರಿಗೂ ಕೂಡ ಇದೆ. ಅದಕ್ಕೆ ಅವರಿಬ್ಬರನ್ನ ಶಿವಶಕ್ತಿ ಅಂತ ಕರೆಯೋದು ನಾವು. ನೋಡಿ, ಪಂಚವಿಧ ಸಾಮ್ಯ ಸೇರಿದ ಆದರ್ಶ ದಂಪತಿಗಳು ಯಾರು? ಜಗತಾಃ ಪಿತರು ಒಂದೇ, ಪಾರ್ವತಿ ಪರಮೇಶ್ವರರು. ಅವರೆಲ್ಲ 5 ರೀತಿಯಾದಂತ ಮುಖ್ಯ ಸಾಮ್ಯತೆ ಇದೆ. ಗಂಡ ಹೆಂಡತಿಯರಿಗೆ ಇಬ್ರದ್ದು ರುಚಿ ಬಯಕೆಗಳು ಒಂದೇ ಆಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮದುವೆಗೆ ಮುಂಚೆ ಅವ್ರಿಗೆ ನಿಮಗೆ ಸಾಮ್ಯತೆ ಇದೆ ಅನ್ನೋದನ್ನ ಪರೀಕ್ಷೆಯನ್ನ ಮಾಡ್ಕೊಂತೀರ. ಸಾಲಾವಳಿ ನೋಡ್ತೀವಿ. ಯಾಕೆ ಸಾಲಾವಳಿ ನೋಡ್ಬೇಕು? ಇಬ್ರಿಗೂ ಬರುತ್ತಾ ಅಂತ ಯಾಕೆ ನೋಡ್ಬೇಕು? ಆ ಸಾಮ್ಯತೆಗಳು ಹೊಂದಾಣಿಕೆ ಆದಾಗ ಬದುಕಲು ಹೊಂದ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ.
ಅಂತಹ ಜಗನ್ಮಾತೆ ಜಗತ್ಪತರು ಪಂಚವಿಧ ಸಾಮ್ಯಗಳನ್ನ ಹೊಂದಿದ್ದಾರೆ. ಹಾಗಾದ್ರೆ ಯಾವುದದು ಪಂಚವಿಧ ಸಾಮ್ಯಗಳು? ಅಧಿಷ್ಠಾನ, ಅನುಷ್ಠಾನ, ಅವಸ್ಥಾನ, ರೂಪ, ನಾಮ ಸಾಮ್ಯ. ನೋಡಿ, ಇಬ್ರಲ್ಲೂ ರೂಪ ಒಂದೇ ತರನಾಗಿದೆ. ಇಬ್ರಲ್ಲೂ ಅವಸ್ಥಾನಗಳಿದೆ, ಅನುಷ್ಠಾನಗಳಿದೆ, ಅಧಿಷ್ಠಾನಗಳಿದೆ. ಪರಮಗುರು ಹೇಳ್ತಾರೆ, ಜಗನ್ಮಾತೆಯ 3 ಕಣ್ಣುಗಳು ತ್ರಿಕಾಲ ರೂಪದಿಂದ ಕೂಡಿದೆ. ಅಂದ್ರೆ ಹಗಲು, ರಾತ್ರಿ, ಮಧ್ಯದಲ್ಲಿರ್ತಕ್ಕಂಥ ಸಂಧ್ಯಾ ಕಾಲವನ್ನು ಕೂಡ ಸೂಚಿಸುತ್ತೆ. ಹಾಗಾಗಿ ನೋಡಿ, ಹಗಲು ಒಂದಾಯ್ತು, ರಾತ್ರಿ ಒಂದಾಯ್ತು, ಸಂಧ್ಯಾಕಾಲ ಒಂದಾಯ್ತು. ಹಿರಣ್ಯಕಶಿಪು ಕೇಳ್ತಾನಲ್ಲ, ಬೆಳಗ್ಗೆ ಬರ್ಬಾರ್ದು, ಮಧ್ಯಾಹ್ನ ಬರ್ಬಾರ್ದು, ರಾತ್ರಿ ಬರ್ಬಾರ್ದು ಅಂತ. ಅವನ್ ಸಂಜೆ ಬಿಟ್ಟೇ ಬಿಟ್ಟ, ಸಂಧ್ಯಾಕಾಲ ಮರ್ತೋಗ್ಬಿಟ್ಟ ಅವನು. ಅಂತಹ ಸಂಧ್ಯಾಕಾಲವನ್ನ ಸೂಚಿಸ್ತಕ್ಕಂಥದ್ದು ಮಧ್ಯ ಕಣ್ಣು. ಒಂದು ದಿವಸ, ಒಂದು ವಾರ, ಒಂದು ಪಕ್ಷ, ಅಂದ್ರೆ 15 ದಿವಸಕ್ಕೊಂದು ಪಕ್ಷ ಅಂತೀವಿ. ಒಂದು ತಿಂಗಳು, ಒಂದು ಋತು, ಒಂದು ಆಯನ, ಒಂದು ಸಂವತ್ಸರ, ಒಂದು ಯುಗ, ಒಂದು ಕಲ್ಪ, ಒಟ್ಟಾರೆಯಾಗಿ ಒಂದು ಬ್ರಹ್ಮಕಲ್ಪ. ಹೀಗೆ ನಾವು ಟೈಮನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ಸಮಯವನ್ನ ನಿರ್ಧಾರ ಮಾಡ್ತಾ ಹೋಗ್ತಾ ಇರ್ತೀವಿ. ಕಾಲ ಅವಿಭಾಜ್ಯವಾಗಿ ನಿರಂತರವಾಗಿ ನೀವಿದ್ರು ನಾನಿದ್ರು ಇದು ಮುಂದುವರಿತಾನೆ ಇರುತ್ತೆ. ನಮ್ಮಲ್ಲಿ ಜ್ಞಾನ ಕೊಟ್ಟಿದ್ದಾನೆ ಪರಮಾತ್ಮ. ಆದ್ರೆ ಅಜ್ಞಾನದಿಂದ, ನಮಗ್ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಅಜ್ಞಾನದಿಂದ ನಮ್ಮ ಜೀವನದ ಓಟದಲ್ಲಿ ಮುಳುಗ್ತಾ ಇದೀವಿ ನಾವು. ಹಗಲ್ ಸೂರ್ಯ ಬರ್ತಾನೆ, ಬೆಳಕಿದೆ. ರಾತ್ರಿ ಚಂದ್ರನಲ್ಲಿ ತಂಪಾದ ಬೆಳಕಿದೆ. ಸಂಧ್ಯಾ ಸಮಯ ಆದ್ರೂ ಕೂಡ ಅರುಣ ಕಾಂತಿ ಇದೆ. ಅಂದ್ರೆ ಲೋಕ 365 ದಿವಸನೂ ಬೆಳಕಿಂದ ಕೂಡಿರುತ್ತೆ. ಕರೆಕ್ಟಾ? ಮನುಷ್ಯರಿಗೆ ಪರಮಾತ್ಮ ಕತ್ತಲಲ್ಲಿ ನೋಡೋ ಶಕ್ತಿ ಕೊಟ್ಟಿಲ್ಲ, ಆದ್ರೆ ಪ್ರಾಣಿಗಳು ಕೊಟ್ಟಿದ್ದಾನೆ. ಅಂದ್ಮೇಲೆ ಕತ್ಲು ನಮಗಲ್ಲ, ಇಡೀ ಪ್ರಪಂಚಕ್ಕೆ ಕತ್ಲಲ್ಲ, ಅದು ಮನುಷ್ಯರಿಗೆ ಮಾತ್ರ ಕತ್ತಲು. ಅಲ್ಲಿರೋ ಬೆಳಕನ್ನ ನಮ್ಗೆ ನೋಡೋ ಶಕ್ತಿ ಪರಮಾತ್ಮ ಕಸ್ಕೊಂಡ. ಯಾಕೆ? ನೀನು ಬೆಳಗಿಂದ ಸಾಯಂಕಾಲ ತನಕ ನೋಡೋ ಇಷ್ಟೊಂದೆಲ್ಲ ನೀನು ಮಾಡ್ತೀಯ, ಇನ್ ರಾತ್ರಿ ನೋಡೋ ಶಕ್ತಿ ಕೊಟ್ಬಿಟ್ರೆ ನೀನು ದೇವರಿಗಿಂತ ಮೀರಿಸ್ಬಿಡ್ತೀಯ ಅಂತ ಪರಮಾತ್ಮ ಅದನ್ನ ಕಟ್ ಮಾಡಿರೋದು. ಆ ಶಕ್ತಿ ಪ್ರಾಣಿಗಳು ಕೊಟ್ಟ. ಇಂತಹ ಅಮ್ಮನವರ ನೇತತ್ರಯಗಳನ್ನ ದರ್ಶಿಸ್ತಕ್ಕಂಥ ಮನಸ್ಥಿತಿ ನಮ್ಗೆ ಯಾವ ರೀತಿ ಇರಬೇಕು? ತಾಯಿಯ ನಿರ್ಗುಣ ರೂಪ ಈ ಪಂಚಭೂತಗಳಲ್ಲಿ ಇದೆ ಅನ್ನೋದು ನಾವು ನಂಬೋದಾದ್ರೆ ಅವಳ ಬಗ್ಗೆ ಕಿಂಚಿತ್ತಾದ್ರೂ ತಿಳ್ಕೋಬೇಕಲ್ವ ನಾವು? ನೋಡಿ, ಕೇವಲ ಸೌಂದರ್ಯವಷ್ಟೇ ಅಲ್ಲ, ಸೌಂದರ್ಯ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸರ್ವ ಪ್ರಾಣಿ ಕೋಟಿ ಕೂಡ ಕಾಲ ನಿರ್ಣಯ ಮಾಡೋದ್ ಗೊತ್ತಿರುತ್ತೆ. ಬೆಳಗ್ಗೆ ಆಯ್ತಾ ರಾತ್ರಿ ಆಯ್ತಾ ಅನ್ನೋದು ಒಂದು ಸಣ್ಣ ಪ್ರಾಣಿಗೂ ಕೂಡ ಗೊತ್ತಿರುತ್ತೆ. ಹಕ್ಕಿ ಪಕ್ಷಿಗಳು ಸಂಧ್ಯಾ ಸಮಯ ಆಗಿದ ತಕ್ಷಣ ಯಾವ ರೀತಿ ತಮ್ಮ ಗೂಡಿಗೆ ಮರಳುತ್ತಿ. ಯಾರು ಹೇಳಿದ್ದು ಸಾಯಂಕಾಲ 6 ಗಂಟೆ ಆಯ್ತು ಹೋಗ್ ಮಲ್ಕೋ ಅಂತ? ಟೈಮ್ ಗೊತ್ತಾ ಅವಕ್ಕೆ? ನಾವ್ ಇಮ್ಯಾಜಿನ್ ಮಾಡ್ಕೊಂಡಿದೀವಿ ಇಷ್ಟೇ, ಮನುಷ್ಯನಿಗೆ ಮಾತ್ರ ಇರೋದು ಅಂತ. ಆದ್ರೆ ಪ್ರಾಣಿಗಳಿಗೂ ಕೂಡ ಕಾಲ ನಿರ್ಣಯ ಮಾಡಕ್ ಬರುತ್ತೆ. ಯಾವಾಗ ಗರ್ಭ ಧರಿಸ್ಬೇಕು ಅನ್ನೋ ಅರಿವು ಪ್ರಾಣಿಗಳಿಗಿರುತ್ತೆ. ಯಾವಾಗ ಬರಗಾಲ ಬರ್ತಕ್ಕಂಥ ಮುನ್ಸೂಚನೆ, 6 ತಿಂಗಳ ಮುನ್ಸೂಚನೆ ಅವಕ್ಕೆ ಬಂದು ಗರ್ಭವನ್ನು ಧರಿಸೋದು ನಿಲ್ಲಿಸ್ತವೆ. ಅವು ಅಪಾಯ ಮಟ್ಟ ಏನಾದ್ರೂ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ತಮ್ಮ ಸ್ಥಳವನ್ನ ಬದಲಾವಣೆ ಮಾಡ್ತವೆ. ಅದಕ್ಕೆ ಮನುಷ್ಯರಂತೆ ನಾನಾ ವಿಧವಾದಂತ ಅಂಗಾಂಗಗಳನ್ನ ಕೊಡದೇ ಇದ್ರು ಕೂಡ ಪರಮಾತ್ಮ ಅವಕ್ಕೆ ಹೆಚ್ಚಿನ ಜ್ಞಾನ ಶಕ್ತಿನ ಕೊಟ್ಟಿದ್ದಾನೆ. ಇದೇ ಕಾಲದ ಬೆಲೆ. ಈ ಕಾಲದ ಬೆಲೆಯನ್ನ ಅಮ್ಮನವರ ಕಣ್ಣಲ್ಲಿ ನಾವು ತಿಳ್ಕೋಬೇಕು. 3 ಕಣ್ಣಿಗೂ ಕಾಲಕ್ಕೂ ಏನ್ ಸಂಬಂಧ ಗುರುಗಳೇ? ಒಂಥರ ಹುಚ್ಚಿಡಿತಾ ಇಲ್ವಾ? ಹೌದು, ಸ್ವಲ್ಪ ಹುಚ್ಚಿಡಿತಿರ್ಬೋದು. ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರಿಗೆ ಇದು ಮೃಷ್ಟಾನ್ನ ಭೋಜನ ತರ. ಸೋಮ ಸೂರ್ಯಾಗ್ನಿ ನೇತ್ರಗಳು ಅಡಗಿರ್ತಕ್ಕಂಥ ತಾಯಿ ವಿರಾಟ ರೂಪದಲ್ಲಿ ನಮ್ ಕಣ್ಣೆದ್ರಿಗೆ ಬಂದ್ರೂ ಕೂಡ ನಾವು ನೋಡಕ್ ಸಾಧ್ಯ ಇಲ್ಲ. ಕಣ್ಣಿಗೆ ನಾವು ಅಜ್ಞಾನವನ್ನ, ಅಂಧಕಾರವನ್ನ ಕವಿಸ್ಕೊಂಡ್ಬಿಟ್ಟಿದ್ದೀವಿ. ಜನ್ಮ ಜಲದವು ನಿಮಜ್ಞಾನಂ ಅಂತಾರೆ. ಅಂದ್ರೆ ಕಷ್ಟ ಕಾರ್ಪಣ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ.
ಅಥವಾ ಮೂಢತೆಯಿಂದ ತುಂಬಿಕೊಂಡಿದೀವಿ, ಅದಕ್ಕೆ ತಾಯಿ ಕಣ್ ಕಾಣಿಸ್ತಾ ಇಲ್ಲ ನಮ್ಗೆ. 3 ಕಣ್ ಕಾಣಿಸ್ತಾ ಇಲ್ಲ, 2 ಕಣ್ ಕಾಣಿಸ್ತಾ ಇರೋದು. ಆ 2 ಕಣ್ಣು ನೋಡಕ್ ಭಯ ನಮ್ಗೆ. ಧೈರ್ಯ ಇದೆಯಾ ನಿಮ್ಗೆ? ನಿಮ್ಮೊಬ್ಬರನ್ನೇ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಸುತ್ತಲೂ ಕತ್ತಲು ಆವರಿಸಿರ್ತಕ್ಕಂತ ಆ ದೃಶ್ಯದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ದೇವಿ ಮುಂದೆ ನಿಂತು ಉಗ್ರವಾಗಿ ಬಿಟ್ಟಿರ್ತಕ್ಕಂಥ ತ್ರಿನೇತ್ರಗಳನ್ನ ನೋಡಿ ಅಂದ್ರೆ ಧೈರ್ಯ ಇದೆಯಾ ನಮಗೆ? ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ, ಧೈರ್ಯ ಇದೆಯಾ ನಮಗೆ? ಅರೆ ಕ್ಷಣಕ್ಕಾಗಾದ್ರೂ ಬೆವತ್ ಹೋಗ್ಬಿಡ್ತೀವಿ ಭಯಕ್ಕೆ. ಯಾಕಂದ್ರೆ ನಮಗಷ್ಟು ಶಕ್ತಿ ಇಲ್ಲ ಅಲ್ಲ ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಪಾಪ ಪ್ರಜ್ಞೆ ನಮ್ಮನ್ನ ನೇರವಾಗಿ ನೋಡಕ್ಕೆ ಬಿಡಲ್ಲ. ಅದಕ್ಕೆ ಆಚಾರ್ಯರು ಅಂದ್ರೆ ನಮ್ಮ ಶಂಕರ ಭಗವತ್ಪಾದರು ಪರೋಕ್ಷವಾಗಿ ಅಮ್ಮನವರ ನೇತ್ರ ಸೌಂದರ್ಯವನ್ನ ಬೋಧಿಸ್ತಾ ಇದ್ದಾರೆ. ತಾಯಿ ವಾತ್ಸಲ್ಯ ಪೂರ್ಣಳು. ಅವಳು ಪ್ರತಿಯೊಂದು ಜೀವಿಯನ್ನು ಪ್ರೀತಿಸ್ತಾಳೆ, ಆರಾಧಿಸ್ತಾಳೆ, ಸಂರಕ್ಷಿಸ್ತಾಳೆ, ಅದೇ ತರ ಶಿಕ್ಷಿಸ್ತಾಳೆ ಕೂಡ. ಪ್ರತಿಯೊಂದು ಪ್ರಾಣಿ ತನ್ನ ಜೀವಿಯನ್ನ ಬಹಳ ಮುದ್ದು ಮಾಡಿ ಬೆಳೆಸುತ್ತೆ. ಮನುಷ್ಯರು ಮಾತ್ರ ಮುದ್ದು ಮಾಡಲ್ಲ, ಆದ್ರೆ ಪ್ರಾಣಿಗಳು ಅವರು ದೊಡ್ಡವರಾದ್ಮೇಲೆ, ಆ ಮರಿ ದೊಡ್ಡದಾದ್ಮೇಲೆ ತನ್ನಷ್ಟಕ್ಕೆ ತಾನು ಆಹಾರವನ್ನ ಅರಸಿ ಹುಡ್ಕೋಷ್ಟಾದ್ಮೇಲೆ ಕೈ ಚೆಲ್ಲಬಿಟ್ಟು ಮತ್ತೆ ತಮ್ಮ ಜೀವನವನ್ನ ತಾವು ನೋಡ್ಕೊಂತವೆ. ಮತ್ ಮನುಷ್ಯರು ಹಾಗಲ್ಲ. ಹುಟ್ಟದಾಗಿಂದ ಸಾಯೋ ತನಕ ನಾವು ನಮ್ಮ ಮರಿಗಳಿಗೆ, ನಮ್ಮ ಮಕ್ಕಳಂದ್ರೆ ಪ್ರಾಣ. 1 ನಿಮಿಷ ಆದ್ರೂ ಕೂಡ ಅಥವಾ ಅವ್ರಿಗೆ ಯಾವುದೇ ಇರೋ ನೋವಾದ್ರೂ ಕೂಡ ಸಹಿಸಲ್ಲ ನಾವು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇವಿ ತನ್ನ ಕೃಪಾ ದೃಷ್ಟಿಯಿಂದ ಭಕ್ತರನ್ನೆಲ್ಲ ರಕ್ಷಿಸ್ತಾಳೆ ಅನ್ನೋದಾದ್ರೆ, ನಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಅವಳಿಗೆ ಕೇಳಿಸ್ತಾ ಇರತ್ತೆ, ಕಾಣಿಸ್ತಾ ಇರತ್ತೆ. ಆದ್ರೆ ಅದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಅದನ್ನ ಅನುಭವಿಸಕ್ಕೆ ನಾವು ಸಿದ್ಧರಾಗಿರೋಣ. ಆ ತಾಯಿಯ ಕಣ್ಣುಗಳನ್ನ ದರ್ಶನ ಮಾಡಿ ಮೋಕ್ಷವನ್ನ ಪಡೆಯೋಣ, ಆನಂದವನ್ನ ಪಡೆಯೋಣ. ಕೇಳ್ಕೋಣ, ಅಮ್ಮ ಇನ್ನು 3ನೇ ಕಣ್ಣಿನಿಂದ ನೀನ್ ಸುಟ್ಟು ಭಸ್ಮ ಮಾಡ್ತೀಯೋ, ಅಥವಾ ಸೂರ್ಯ ಕಾಂತಿಯಿಂದ ಬೆಳಕನ್ನ ಕೊಡ್ತೀಯೋ, ಚಂದ್ರ ಕಾಂತಿಯಿಂದ ತಂಪನ್ನ ಮಾಡ್ತೀಯೋ, ಯಾವುದೇ ವಿಧದಲ್ಲಾದ್ರೂ ಸರಿ ನನ್ನನ್ನ ರಕ್ಷಣೆಯನ್ನ ಮಾಡು, ನನ್ನನ್ನ ಪೋಷಿಸು, ರಕ್ಷಿಸು, ಆರೈಸು, ಓಲೈಸು ಅಂತ ಅಮ್ಮನವ್ರ ಹತ್ರ ನಾವು ದೀರ್ಘವಾಗಿ ನಮಸ್ಕಾರ ಮಾಡ್ತಾ ಕೇಳ್ಬಿಡೋಣ. ಅಮ್ಮ ಇಲ್ಲ ಅನ್ನಬಾರದು. ನಮಗ್ ಕಿವಿ ಕೇಳಿಸ್ತಾ ಇದ್ರು ಕೂಡ ನಮಗದು ಫೀಲ್ ಆಗ್ಬೇಕು, ನಮ್ಗೆ ತಾಯಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ. ಇಂತಹ ವಿಶೇಷವಾದ 48ನೆಯ ಶ್ಲೋಕ ಅಮ್ಮನವರ ಕಣ್ಣುಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನ ದಿನಕ್ಕೆ 1000 ಸಲ 19 ದಿವಸ ಇದನ್ನ ಜಪ ಮಾಡಬೇಕು. ಯಾವ್ದಕ್ಕೋಸ್ಕರ? ವಿಶೇಷವಾಗಿ ನವಗ್ರಹ ದೋಷ ಶಾಂತಿಗೋಸ್ಕರ. ನೋಡಿ, ನವಗ್ರಹ ಶಾಂತಿ ಅಥವಾ ನವಗ್ರಹ ದೋಷ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಎಲ್ಲಾ ಗ್ರಹಗಳಿಲ್ಲ ಅಂದ್ರೂ ಕೂಡ ಕೆಲವು ಗ್ರಹಗಳ ಒಂದು ನೀಚ ಸ್ಥಾನದಿಂದ ನಮಗೆ ತೊಂದರೆಗಳು ಅನುಭವಿಸ್ತಾ ಇರತ್ತೆ. ಜೊತೆಗೆ ಮನಃಶಾಂತಿ ಯಾರಿಗಾದ್ರೂ ಬೇಕು, ಅಥವಾ ಗೃಹ ಶಾಂತಿ ಬೇಕು, ಯಾರಿಗೆ ರಕ್ತದೊತ್ತಡ ಇದೆ ಅಂದ್ರೆ BP, ಬ್ಲಡ್ ಪ್ರೆಷರ್ ಯಾರಿಗಿದೆ, ಅತ್ಯಂತ ಕೋಪ ಯಾರಿಗಿದೆ ಅಂತವರಿಗೆ ಇದನ್ನ 19 ದಿವಸ ಜಪ ಮಾಡ್ಕೊಳೋದು, ದಿನಕ್ಕೆ 1000 ಸಲ ಜಪ ಮಾಡ್ಕೊಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಪಾರಾಯಣ ಮಾಡಿ ಅಮ್ಮನವರ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೂ ಇದ್ದು ಶುಭ ಆಗ್ಲಿ ಅಂತ ಹಾರೈಸ್ತಾ ಎಲ್ಲರೂ ಹೇಳೋಣ. ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು. ಶುಭ ಆಗ್ಲಿ.